ಶುಭ ಸಂಜೆ. ಆಕೆ ಟಾಕೀಸ್ ಬ್ಯಾನರ್ ಅಡಿಯಲ್ಲಿ ಮೂಡ್ ಬರ್ತಿರುವಂತಹ ಚೊಚ್ಚಲ ಸಿನಿಮಾ. ಈ ಸಿನಿಮಾ ಟೈಟಲ್ ನಾನು ಕೇಳಿದ ಕೂಡಲೇ ನೆನಪಾಗಿದ್ದು ಒಂದು ಬಹಳ ಫೇಮಸ್ ಅಡ್ವರ್ಟೈಸ್ಮೆಂಟ್. ಹೇ ರಮೇಶ, ಹೇ ಸುರೇಶ ಅಂತ. ಸೊ ಅದನ್ನೇ ಟೈಟಲ್ ಆಗಿ ಅದು ಸ್ಫೂರ್ತಿ ಕೊಡ್ತಾ ಏನು ಅಂತ ನನಗೆ ಗೊತ್ತಿಲ್ಲ. ಆದರೆ ಆಲ್ಮೋಸ್ಟ್ ವಿಶ್ವದ ಯಾವುದೇ ಭಾಗಕ್ಕೆ ಹೋದ್ರು ರಮೇಶ್, ಸುರೇಶ್ ಅನ್ನೋ ಹೆಸರಿನವ್ರು ಕಾಮನ್ಲಿ ಸಿಕ್ಕೇ ಸಿಗ್ತಾರೆ. ಇಲ್ಲಿ ಕೂಡ ಯಾರಾದ್ರೂ ರಮೇಶ್ ಹೆಸರು ಇದ್ದೀರಾ? ರಮೇಶ್ ಅನ್ನೋ ಹೆಸರಿನವರು ಎಲ್ಲಿ? ಓ, ಸುರೇಶ್ ಅವರು? ಸುರೇಶ್ ಇದಾರ ಯಾರಾದ್ರೂ? ಸುರೇಶ್ ಯಾರು ಇಲ್ವಾ? ಸೀರಿಯಸ್ಲಿ ರಮೇಶ್ ಅವ್ರ ಒಬ್ಬರೇ ಇರೋದು. ಸೊ ಸುರೇಶ್ ಮಿಸ್ಸಿಂಗ್ ಆಗಿದ್ದಾರೆ. ರಮೇಶ್ ಸರ್, ದಯವಿಟ್ಟು ನಿಮ್ಮಿಂದ ಒಂದು ಕೆಲಸ ಆಗ್ಬೇಕಾಗಿದೆ, ಎಲ್ಲೂ ಹೋಗ್ಬೇಡಿ. ಓಕೆ, ಕತ್ತಲೆ ಗುಡ್ಡ ಹೆಸರೇ ಬಂದ್ರ ಓ ಅನ್ನೋ ಥರ ಒಂದು ಫೀಲ್ ಕೊಡುತ್ತಲ್ವಾ? ಕತ್ತಲೆ ಗುಡ್ಡದಲ್ಲಿ ಜರುಗುವಂಥ ಒಂದು ವಿಸ್ಮಯಕಾರಿ ಸಂಗತಿಗಳು, ಕಾಮಿಡಿ ಜಾನರ್ ಜೊತೆಗೆ ಸಸ್ಪೆನ್ಸ್ ಥ್ರಿಲ್ಲರ್ ಎರಡೂ ಮಿಕ್ಸಪ್ ಆಗಿದೆ. ಈ ಸಿನಿಮಾದ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಹೆಸರಲ್ಲೇ ಎರಡೆರಡು ಹೆಸರು ಬರುತ್ತೆ, ರಮೇಶ್, ಸುರೇಶ್. ಹಾಗೆ ಇಬ್ರು ಪ್ರೊಡ್ಯೂಸರ್ಸ್ ಇದ್ದಾರೆ ನಮ್ಮ ಸಿನಿಮಾಗೆ, ಇಬ್ರು ಡೈರೆಕ್ಟರ್ಗಳು ಕೂಡ ಇರುವಂಥದ್ದು ಬಹಳ ವಿಶೇಷ. ಸೊ ಇಬ್ರು ಹೀರೋಸ್ ಆಬ್ವಿಯಸ್ಲಿ ಇದ್ದಾರೆ, ರಮೇಶ್, ಸುರೇಶ್. ಸೊ ಎಲ್ಲರನ್ನ ಬರ್ಮಾಡ್ಕೊಳ್ಳೋಣ. ಸಿನಿಮಾ ಬಗ್ಗೆ ಮೊದಲಿಗೆ ಒಂದಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋಣ. ಈಗ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಹಾಡುಗಳನ್ನ ಕೇಳೋಣ. ಮೊದಲಿಗೆ ಅದಕ್ಕೂ ಮುನ್ನ ವಿಶೇಷವಾದ ಹೈದ್ರಾಬಾದ್ಲಂದು ರನ್ನಿಂಗ್ 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 ಮಾಡ್ಕೊಂಡು ಇಲ್ಲಿ ಬೆಂಗಳೂರು ಬರ್ತಾಯ್ತಪ್ಪ. ಅಯ್ಯೋ, ಯಾಕೆ ಗೊತ್ತಾ ನಿಮ್ಗೆ? ರಮೇಶ ಸುರೇಶ ಪಿಕ್ಚರ್ ನೋಡೋದಕ್ಕೆ. ಏನು ಫ್ಲೈಟಾ? ಅಯ್ಯೋ, ಫ್ಲೈಟ್ ಎಲ್ಲ ಟ್ರೈ ಮಾಡಿದ್ರಿ. ಫ್ಲೈಟ್ 20,000 ರೂಪೀಸ್ ಟಿಕೆಟ್. ಜಾಗನೇ ಇಲ್ಲಪ್ಪ. ಟ್ರೈನ್ ಮಾಡಿದ್ರೆ ಟ್ರೈನ್ ಎಲ್ಲ ಫುಲ್. ಕಾರ್ನಲ್ಲಿ ಬರ್ತೀನಿ ಕೃಷ್ಣಗಿರಿವರೆಗೂ. ಓಕೆ, ಆಮೇಲೆ ಕಾರು ಬರೋಕ್ಕಾಗಲ್ಲ, ರೋಡ್ ಎಲ್ಲ ಬ್ಲಾಕ್. ಯಾಕೆ ಯಾಕೆ ಅಂದ್ರೆ ಏನು ಗೊತ್ತಲ್ಲ, ರಮೇಶ ಸುರೇಶ ಪಿಕ್ಚರ್ ನೋಡೋದಕ್ಕೆ ಎಲ್ರು ಹೈದರಾಬಾದ್ಲಂದು ಬ್ಯಾಂಗ್ಳೂರ್ವರೆಗೂ ಇಲ್ಲೇ ಬರ್ತಾ ಇದ್ದಾರೆ. ನೀವೆಲ್ಲ ಬಂದ್ಬಿಡಿ. ಹಾ, ಓಕೆ, ನಾನು ಬ್ಯಾಂಗ್ಳೂರ್. ಆಯ್ತಾ? ಏನ್ ಪೊಲೀಸನ್ನ? ಏನು ಇಲ್ಲ ಇಲ್ಲ, ನಾನು ಹೈದರಾಬಾದ್ಲಂದು ಬರ್ತಾ ಇದ್ದೀನಿ. ರನ್ನಿಂಗ್ ರನ್ನಿಂಗ್ ಮಾಡಿ ಬೇರೆ ದಾರಿನೇ ಇಲ್ಲ. ಯಾಕೆನಾ ನಿಮ್ಗೆ ಗೊತ್ತಿಲ್ವಾ? ಅಯ್ಯೋ, ರಮೇಶ ಸುರೇಶ ಪಿಕ್ಚರ್ ರಿಲೀಸ್. ಸೂಪರ್ ಪಿಕ್ಚರ್. ಹೌದು, ಪಿಕ್ಚರ್ ನಲ್ಲಿ ಸಸ್ಪೆನ್ಸ್ ಇದೆ, ಪಿಕ್ಚರ್ ನಲ್ಲಿ ಫೈಟ್ಸ್ ಇದೆ, ಪಿಕ್ಚರ್ ನಲ್ಲಿ ಥ್ರಿಲ್ಸ್ ಇದೆ, ಎಲ್ಲಾದು ಪಿಕ್ಚರ್ ಇದೆ. ನೀವಿಲ್ಲಿ ಏನ್ ಮಾಡ್ತಾ ಇದ್ದ ಪೊಲೀಸ್ ಅವರೇ? ಹಲೋ ಹಲೋ, ಪೊಲೀಸನ ಎಲ್ಲಿ? ಓ, ರಮೇಶ ಸುರೇಶ ಪಿಕ್ಚರ್ ನೋಡೋದಕ್ಕೆ ಪೊಲೀಸ್ ಹೋಗ್ಬಿಟ್ರು. ನಾನು ಬರ್ತೀನಿ. ಟೀ ಅಂಗಡಿ ಅಣ್ಣ, ಒಂದು ಟೀ ಕೊಡಿ. ಫುಲ್ ಟಯರ್ಡ್ ಆಗ್ಬಿಡ್ತೀನಿ. ಇಲ್ಲ ಬಾ, ರನ್ನಿಂಗ್ ಮಾಡ್ಕೊಂಡು ಬಂದಿದ್ದಿಲ್ವಾ, ಅದಕ್ಕೆ ಒಂದು ಟೀ, ಒಂದು ಗೋಲ್ಡ್ ಫ್ಲೆಕ್ಕಿಂಗ್ಸ್, ಒಂದು ದಮ್ ಕುಡಿಯಪ್ಪ. ಯಾಕಿದ ಗೊತ್ತಿಲ್ವಾ ನಿಮ್ಗೆ? ರಮೇಶ ಸುರೇಶ ಸಿನಿಮಾ ರಿಲೀಸ್. ಹೌದು, ಹೊಸ ಪ್ರೊಡ್ಯೂಸರ್, ಹೊಸ ಹೀರೋ, ಹೊಸ ಡೈರೆಕ್ಟರ್, ಎಲ್ಲೂ ಇಬ್ರು ಇದೆ. ಡುವಲ್ ರೋಲ್. ಹೌದು ಅಣ್ಣ, ಒಂದು ಟೀ ಕೊಡಿ ಅಣ್ಣ. ಎಲ್ಲಿ ರನ್ನಿಂಗ್? ನೀ ಎಲ್ಲಿ ರನ್ನಿಂಗ್? ಅಲ್ಲ, ಟೀ ಅದು ಕೊಡಿ ಹೋಗಪ್ಪ. ಓ, ರಮೇಶ ಸುರೇಶ ಪಿಕ್ಚರ್ ಟೀ ಕೊಡೋದ ಇಲ್ಲ, ಅವನು ಹೋಗ್ಬಿಟ್ಟಾರೆ. అమ్మయ్య, బెంగళూరు వచ్చేసారండి. రమేష్ పిక్చర్, రమేష్ సురేష్. హలో, சார் வணக்கம். நீங்க சூப்பர் ஃபேமஸ் கம்பெனி. ஆமா ஆமா ஆமா, மணிகண்டன் சார் தானே? அண்ணா, நான் சத்யபிரகாஷ், நடிகன் டைரக்டர் பேசுறாங்க. ரொம்ப ரொம்ப சூப்பரா இருக்கு. ஒரு சின்ன விஷயம் சொன்னா, அதுக்கு தான் உங்களுக்கு நான் ஃபோன் பண்ணேன். அது வந்து இங்க ரமேஷ சுரேஷ ஒரு படம் வந்து ரிலீஸுக்கு ரெடியா இருக்கேனா? ஆமா, கேள்விப்பட்டேன். இந்த
சார் எடுத்த ப்ரொடியூஸ் பண்ண படம் தானே இது? ஆமா, உங்களுக்கு தெரியுமா? ஆமா, சங்கர கிருஷ்ணா அவங்க பண்ண ப்ரோ. ஆமா ஆமா ஆமா, உங்களுக்கு தெரியுச்சா? ஆமா சார், இங்கெல்லாம் டிஸ்ட்ரிபியூட்டர்ஸ்லாம் சண்டை போட்டுட்டு இருக்கோம். யாரு படம் எடுக்கணும், என்ன எந்த என் கன்னಡ ಸ್ವಲ್ಪ ಗೊತ್ತು. அதுக்கு ಇಲ್ಲಿ டிஸ்ட்ரிபியூட்டர்ஸ் எல்லாரும் ஃபுல் ஃபைட்டிங் ஃபார் த ஃபில்ம் ஆக்சுவலி. அப்பா அப்பா அப்பா, அண்ணா அந்த படம் நீங்க எடுத்துக்கோங்க அண்ணா, சூப்பர் படம். ஆமா 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 நடிச்சிருக்கீங்களா அதுல? ஆமா, நான் ஒரு சின்ன கேரக்டர் பண்ணா. ஐயோ சூப்பர் சார், அப்ப கண்டிப்பா எடுத்துடலாம் சார். தேங்க்யூ. நான் ஒரு தில்ரா சார் ஃபோன் பண்ணணுமா ஹைதராபாத். தேங்க்யூ, ரொம்ப நன்றி அண்ணா மணிகண்டன். தேங்க்யூ. தில்ராஜ் சார். హలో, దిల్రాజ్ సారా? ఎవరండి? నేను సత్యప్రకాష్ మాట్లాడుతున్నాను సార్, బెంగళూరు నుంచి. హాయ్ సత్య, ఎలా ఉన్నారు? చాలా బాగున్నాను సార్. ఇప్పుడు రమేష్ సురేష్ అనేసి ఒక పిక్చర్ ఇక్కడ రిలీజ్ అవుతున్నారు సార్. ఓకే, చాలా బ్రహ్మాండమైన సినిమా సార్. రాజు గారు, మీరు ఈ సినిమా తెలుగులో తీసుకుంటే చాలా బాగుంటుంది, అందుకే మీకు ఫోన్ చేశాను నేను. థ్యాంక్ యూ సత్య. డెఫినెట్ గా చాలా రోజులు ఫోన్ చేసావు. డెఫినెట్ గా మనం ఆ మూవీని టేకప్ చేద్దాం. నువ్వు ఫోన్ చేసిన తర్వాత నేను కాదనుకుంటా ఉంటానా? ఓ థ్యాంక్ యూ దిల్రాజ్ గారు. థ్యాంక్ యూ వెరీ మచ్. ఉంటానండి. థ్యాంక్ యూ. ఇది విషయం. దిస్ ఈస్ రమేష్ అండ్ సురేష, తమిళనాడు సొల్లియాచి, తెలుగు చెప్పేశాను. కృష్ణ గారు, మీరు ప్రిపేర్ అయిపోండి మన సినిమాకి. మామూలుగా కాదు, హైదరాబాద్ నుంచి ఇక్కడ దాకా రన్నింగ్ లో వచ్చాను, మొత్తం అలిసిపోయి అనమాట. ದಟ್ ಈಸ್ ರಮೇಶ ಸುರೇಶ. ಇಂಕೋ ವಿಷಯ ಸರ್, ಈ ರಮೇಶ ಸುರೇಶ ಪಿಕ್ಚರ್ ನಲ್ಲಿ ಏನಂದ್ರೆ ಎಲ್ಲ ಡಬಲ್ ರಮೇಶ ಸುರೇಶ, ಎರಡು ಹೀರೋ, ಶಂಕರ್ ಕೃಷ್ಣ ಎರಡು ಪ್ರೊಡ್ಯೂಸರ್ಸ್, ನಾಗರಾಜ ರಘು ಎರಡು ಡೈರೆಕ್ಟರ್ಸ್, ಬ್ಯಾನರ್ RK ಟಾಕೀಸ್. ಆರ್ ಅಂದ್ರೆ ರೂಪ, ಕೆ ಅಂದ್ರೆ ಕೃಷ್ಣ. ದಟ್ ಈಸ್ ಆಲ್ಸೋ ಡಬಲ್ ರೋಲ್. ಸೊ ಆ ತರ ಒಂದು ಪಿಕ್ಚರ್ ನಲ್ಲಿ ಕ್ಯಾರೆಕ್ಟರ್ ಮಾಡೋದಕ್ಕೆ ನನಗೂ ಒಂದು ಅವಕಾಶ ಸಿಕ್ಕಿದ್ದು. ದಟ್ ಇಸ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಆಲ್ ದ ಟೀಮ್ ಆಫ್ ರಮೇಶ್ and Suresh are over here. So I want to convey my best wishes to them and all the positive energy of Ganesha. This is Ramesha Suresha and that is Ganesha. ఆ గణేష తాలూకా ఒక మంచి మంత్రం కృష్ణ గారు, శంకర్ గారు మీకేమో డెడికేట్ చేస్తాను. మన సినిమా చాలా పెద్ద హిట్ అవ్వాలని మనసా వాచా కర్మణే ఓం నమో గం గణపతాయ నమః. వక్రతుండ మహాకాయ సూర్యకోటి సమప్రభ నిర్విఘ్నం కురు మే దేవ సర్వకార్యేషు సర్వదా. ప్రణమ్యం శిరసా దైవం గౌరీ పుత్ర వినాయకం భక్తావాసాం స్మరే నిత్యం ఆయుర్కామార్థ సిద్ధయే. ప్రథమం వక్రతుండం చ ఏకదంతం ద్వితీయకం తృతీయం కృష్ణపింగాక్షం గజవక్రం చతుర్థకం లంబోదరం పంచమం చ షష్టమం వికటమేవ చ సప్తమం విఘ్నరాజేంద్రం ధూమ్రవర్ణం తడాష్టకం నవమం బాలచంద్రం చ దశమం తు వినాయకం ఏకాదశాం గణపతిం ద్వాదశాం తు గజాననాన్ ద్వాదశైతాని నామాని త్రిసంధ్యం పఠేన్ నరః నచ విఘ్న భయం తస్య సర్వసిద్ధింకరం పరం. విద్యార్థి లభతే విద్యాం, ధనార్థి లభతే ధనం, పుత్రార్థి లభతే పుత్రం, మోక్షార్థి లభతే గతిం. జపేత్ గణపతి స్తోత్రం షడ్భిర్మాసం ఫలం లభే సంవత్సరేణ సిద్ధించ లభతే నాత్ర సంశయః. అష్టేభ్యో బ్రాహ్మణేభ్యశ్చ లిఖిత్వాయ సమర్పయ తస్య విద్యా భవే సర్వ గణేశస్య ప్రసాదతః. తథాస్తు. రమేష సురేష going to be one of the biggest mega hit of 2024. Give a big clap to Ramesha Suresha team all over here. Thank you very much. ಥ್ಯಾಂಕ್ ಯು ಸೋ ಮಚ್. ಬಹುಭಾಷಾ ನಟರು, 500ಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟಿಸಿರುವಂಥ ನಮ್ಮ ಸತ್ಯಪ್ರಕಾಶ್ ಅವರು ಹೆಚ್ಚು ಗುರುತಿಸ್ಕೊಂಡಿರುವಂಥದ್ದು ಕನ್ನಡ ಮತ್ತು ತೆಲುಗು ಭಾಷೆಯ ಚಲನಚಿತ್ರದಲ್ಲಿ. ನಮ್ಮ ಈ ಸಿನಿಮಾನಲ್ಲಿ ವಿಲನ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಸೊ ಲವ್ಲಿ. ನನಗೇನು ಹೇಳಲಾಗಿತ್ತು ಅಂದರೆ ಅವರನ್ನು ಕರೆದ್ರೆ ನೀವು ಶ್ಲೋಕವೊಂದನ್ನು ಹೇಳ್ತಾರೆ ಅಂತ. ನನಗೂ ಆಶ್ಚರ್ಯ ಆಯಿತು ಸರ್, ಒಂದು ಪುಟ್ ಸ್ಕಿಟ್ಟೇ ಮಾಡಿದ್ರು. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಸಪೋರ್ಟ್ಗಾಗಿ ಧನ್ಯವಾದಗಳು ಅಂತ ಹೇಳ್ತಾ ಈಗ ನಮ್ಮ ಪರಮ್ ಅವರು ಒಂದು ಮೆಸೇಜ್ ಕಳಿಸಿದ್ರು ನನಗೆ. ಭಲೆ ಜೋಡಿ ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ. ಅದರಲ್ಲಿ ರಮೇಶ ಸುರೇಶ ಅನ್ನೋ ಹೆಸರಿಂದು ಅಂತ ನೆನಪಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಈಗ ರಮೇಶ ಸುರೇಶ ಸಿನಿಮಾದ ಟೈಟಲ್ ಸಾಂಗ್ ಲಾಂಚ್ ಮಾಡಬೇಕಾಗಿ
ಕೋರ್ಕೊಳ್ತಾ ಇದ್ದೇನೆ. ಒಂದು ಸಿನಿಮಾ ಅಂತ ಹೇಳಿದ್ರೆ ಬಹಳ ಮುಖ್ಯ ಪಾತ್ರ ವಹಿಸುವಂಥವ್ರು ನಿರ್ಮಾಪಕರಾಗಿರ್ತಾರೆ, ಅನ್ನದಾತರು. ಆಗಲೇ ಹೇಳಿದ್ರು RK ಟಾಕೀಸ್ ಅಂದ್ರೆ ಏನು ಅಂತ. ಸೊ ಅವರಿಬ್ಬರಿಂದಲೇ ಸಿನಿಮಾದ ಟೈಟಲ್ ಲಾಂಚ್ ಆಗಲಿ. ರೂಪಾ ಆ್ಯಂಡ್ ಕೃಷ್ಣ ಇಬ್ರು ದಂಪತಿಗಳ ಹೆಸರು RK ಟಾಕೀಸ್ ಆಗಿದೆ. ಇಬ್ರು ಕೂಡಿ ರಮೇಶ ಸುರೇಶ ಈ ಒಂದು ಟೈಟಲ್ ಸಾಂಗ್ ಲಾಂಚ್ ಮಾಡಬೇಕು. ರಮೇಶ್ ಸುರೇಶ್ ಟೈಟಲ್ ಸಾಂಗ್ ಲಾಂಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಟೈಟಲ್ ಸಾಂಗ್ ಪ್ಲೇ ಮಾಡಿ. ಎರಡು ಕ್ಯಾರೆಕ್ಟರ್ಸ್ ಹೇಗಿರುತ್ತೆ ಅಂತ ತಿಳಿಸಿದಂತಹ ಟೈಟಲ್ ಸಾಂಗ್ ಬರೆದಿರುವಂಥದ್ದು ಪ್ರಮೋದ್ ಮರವಂತೆ, ನವೀನ್ ಸಜ್ಜು ಅವರ ಗಾಯನ ಈಗಾಗಲೇ ನೋಡಾಯಿತು. ನವನೀತ್ ಆಚಾರ್ಯ ಅವರ ಮ್ಯೂಸಿಕ್ ಡೈರೆಕ್ಷನ್ ನಲ್ಲಿ ಮೂಡಿ ಬರ್ತಿರುವಂತಹ ಹಾಡುಗಳು. ಈಗ ನೆಕ್ಸ್ಟ್ ಸಾಂಗ್ ಅನ್ನ ಶುಭ ಹಾರೈಸೋ ಮೂಲಕ ಲಾಂಚ್ ಮಾಡಬೇಕು ನಾಗೇಂದ್ರ ಅರಸ್ ಸರ್ ಅವರು. ಇದೊಂದು ಮದರ್ ಸೆಂಟಿಮೆಂಟ್ ಸಾಂಗ್. ವಿಶ್ವಜಿತ್ ರಾವ್ ಅವರು ಬರೆದಿರುವಂಥದ್ದು. ಪುಟ್ಟಗೂಡಲಿ ಅನ್ನೋ ಒಂದು ವಿಡಿಯೋ ಸಾಂಗ್ ಲಾಂಚ್ ಮಾಡಿ ಸರ್. ಪುಟ್ಟಗೂಡಲಿ ವಿಡಿಯೋ ಸಾಂಗ್ ಲಾಂಚ್. ಥ್ಯಾಂಕ್ ಯು ಸೊ ಮಚ್. ಪುಟ್ಟಗೂಡಲಿ ಸಾಂಗ್ ಆದ ಮೇಲೆ ಝಳ ಝಳ ಅನ್ನೋ ಒಂದು ಸಾಂಗ್ ಅನ್ನ ನಾವೀಗ ನೋಡೋಣ. ಇದು ಒಂದು ರೀತಿಯ ಪ್ರಮೋಷನ್ ಸಾಂಗ್ ಅಂತ ಹೇಳಿದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದನ್ನ ಮತ್ತೋರ್ವ ನಿರ್ಮಾಪಕರು ನಮ್ಮ ಶಂಕರ್ ಸರ್ ಅವರು. ಆಕೆ ತಾಕೆ ಸುತ್ತಿಯಿಂದ ರಮೇಶ ಸುರೇಶ ಒಂದು ಸಾಂಗ್ ಇದೆ, ಜಲ ಜಲ ಅಂತ ಲಾಂಚ್ ಮಾಡಿದ್ವಿ. ಆಲ್ ದ ಬೆಸ್ಟ್. ಇದ್ರದ್ದೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಈ ಹಾಡನ್ನ ಹಾಡಿರೋರು ಮತ್ತೋರ್ವ ನಿರ್ಮಾಪಕರು ಪಿ ಕೃಷ್ಣರವರು ಮತ್ತು ಹರಿಣಿ ಅವರು ಹಾಡಿದ್ದಾರೆ ಈ ಸಾಂಗ್ ಅನ್ನ. ಸಾಹಿತ್ಯ ಪ್ರಮೋದ್ ಮರವಂತಿ ಅವರದ್ದೇ. ದಯವಿಟ್ಟು ಪ್ಲೇ ಮಾಡಿ ಸರ್. ಝಳ ಝಳ ಹೇಗಿದೆ ಜಲಕ್ಕೂ ನಮ್ಮ ಪ್ರೊಡ್ಯೂಸರ್ ಅವರ ಧ್ವನಿ ಕೇಳೋಣ. ಕೃಷ್ಣ ಅವರೇ, ನೆವರ್ ಎಕ್ಸ್ಪೆಕ್ಟೆಡ್. ಯಾರು ಸೂಪರ್, ಸಗಲಾಗಿ ಹಾಡಿದ್ರು. ಜೋರದ ಚಪ್ಪಾಳೆ ಬರಲಿ. ಆಕ್ಚುಲಿ ಹೈ ನೋಟ್ಸ್ ಇದೆ, ವೆರಿ ನೈಸ್. ಸೊ ಈಗ ಟ್ರೇಲರ್ ಲಾಂಚ್ ಮಾಡ್ತಿದ್ದಾರೆ. ಡಿಯರ್ ಸತ್ಯ ಸಿನಿಮಾದ ಹೀರೋ, ಬಿಗ್ ಬಾಸ್ ಖ್ಯಾತಿಯ ನಮ್ಮ ಆರ್ಯನ್ ಸಂತೋಷ್ ಅವರು ಶುಭ ಹಾರೈಸೋ ಮೂಲಕ ಟ್ರೇಲರ್ ಲಾಂಚ್ ಮಾಡಬೇಕು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಜೋರ ಒಂದು ಚಪ್ಪಾಳೆ ತಟ್ಟಿ ಪ್ಲೀಸ್. ಇದು ನನಗೆ ಇದೀಗ ರಮೇಶ್ ಸುರೇಶ್ ಟ್ರೈಲರ್ ಎಲ್ರಿಗೂ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಎಸ್ಪೆಷಲಿ ಕೃಷ್ಣ ಮತ್ತು ಶಂಕರ್ ಅವರಿಗೆ ಆಲ್ ದ ವೆರಿ ಬೆಸ್ಟ್. 3, 2, 1 ಹಿಯರ್ ವಿ ಗೋ. ಥ್ಯಾಂಕ್ ಯು. ಹೇಗನ್ಸ್ತು ಟ್ರೇಲರು? ಸೂಪರ್. ಸೊ ಸಿನಿಮಾಗೆ ವಿಜಯವಾಗಲಿ ಅಂತ ವಿಜಯ್ ಚಂಡೂರ್ ಅವರ ಮುಂದೆ ಬಂದು ಟೀಸರ್ ಲಾಂಚ್ ಮಾಡಬೇಕು. ಇದರಲ್ಲಿ ಎಲ್ಲ ಇದೆ, ನೋಡಿದ್ರಲ್ಲ ಈಗ. ಹಾರರು ಇದೆ, ಹ್ಯೂಮರು ಇದೆ, ಮಿಕ್ಸರ್ ಆಫ್ ಬ್ಯೂಟಿ ಎಲ್ಲ ಇದೆ. ರಮೇಶ್ ಸುರೇಶ್
ಸಿನಿಮಾದ ಟೀಸರ್ ಲಾಂಚ್. ಆಲ್ ದಿ ಬೆಸ್ಟ್. 3, 2, 1 ಸ್ಟಾರ್ಟ್. ಸೊ ಸಿನಿಮಾದ ಹಾಡುಗಳು, ಟ್ರೈಲರ್, ಟೀಸರ್ ಎಲ್ಲವನ್ನ ನೋಡಿದ್ವಿ. ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ಫಿಲಂ ಟೀಮನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋ ಸಮಯ, ಜೊತೆಗೆ ಶುಭ ಹಾರೈಸೋದಕ್ಕೆ ಬಂದಿರುವಂತಹ ನಮ್ಮ ಸ್ಪೆಷಲ್ ಗೆಸ್ಟ್ಗಳನ್ನ ಕೂಡ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಅದಕ್ಕೂ ಮುನ್ನ ರಂಗಾಯಣ ರಘು ಅವರು ಹಾಗೆ ನಮ್ಮ ಸಿನಿಮಾದ ಹೀರೋಯಿನ್ ಕಾರಣಾಂತರಗಳಿಂದ ಇವತ್ತು ಜಾಯಿನ್ ಆಗ್ತಿಲ್ಲ, ಹೊರದೇಶದಲ್ಲಿದ್ದಾರೆ, ಚಂದನಾ ಸೇಗು ಅವರು. ಅವರಿಬ್ಬರ ಒಂದು ವಿಡಿಯೋ ಬೈಟ್ ಇದೆ, ರಪ್ಪ ಅಂತ ನೋಡ್ಕೊಂಡು ಬರೋಣ, ಆಮೇಲೆ ಸ್ಟಾರ್ಟ್ ಮಾಡೋಣ ಸ್ಟೇಜ್ ಇವೆಂಟ್. ರಂಗಾಯಣ ರಘು ಸರ್ ಮತ್ತು ಹೀರೋಯಿನ್ ಬೈಟ್ ಪ್ಲೇ ಮಾಡಿ. ನಮಸ್ಕಾರ, ನಾನು ನಿಮ್ಮ ರಂಗಾಯಣ ರಘು. ಇದೇ ಜೂನ್ 6ಕ್ಕೆ ರಮೇಶ್ ಸುರೇಶ್ ಅನ್ನೋ ಸಿನಿಮಾ, ಆ ಸಿನಿಮಾದ ಟೀಸರು ಮತ್ತು ಟ್ರೈಲರ್ನ ಬಿಡುಗಡೆ ಮಾಡ್ತಿದ್ದಾರೆ. ಈ ಸಿನಿಮಾನ ನಿರ್ಮಾಣ ಮಾಡಿದ್ದು ಬಿ ಕೃಷ್ಣ ಅವರು, ಬಿ ಶಂಕರ್ ಅವರು. ಬಿ ಶಂಕರ್ ನಮಗೆ ತುಂಬ ಆತ್ಮೀಯರು. ಆಮೇಲಿಂದ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವರು ನಿರ್ಮಾಪಕರಾಗಿ ಪಾದಾರ್ಪಣೆ ಮಾಡ್ತಿದ್ದಾರೆ. ಸಾಕಷ್ಟು ಜನ ಹೊಸಬರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಗುಬ್ಬಿ ವೀರಣ್ಣನ ಮನೆತಂದವರು ದನಕ ಗುಬ್ಬಿ ವೀರಣ್ಣ ಅವ್ರು ಮಾಡಿದ್ದಾರೆ. ಇನ್ನೊಬ್ಬರು ಹೊಸಬರು ಸಾಕಷ್ಟು ಜನ ನಮ್ಮ ಸಾಧಕರು ಆ್ಯಕ್ಟ್ ಮಾಡಿದ್ದಾರೆ. ಹಾಗಾಗಿ ಈ ಸಿನಿಮಾ ಇದೇ ಜೂನ್ 6ಕ್ಕೆ ಟೀಸರು ಟ್ರೈಲರ್ ರಿಲೀಸ್ ಆಗ್ತಿದೆ. ಸಿನಿಮಾ 21ಕ್ಕೆ ರಿಲೀಸ್ ಆಗ್ತಿದೆ. ಈ ಸಿನಿಮಾಕ್ಕೆ ಇಡೀ ತಂಡಕ್ಕೆ ಶುಭವಾಗಲಿ, ಜಯವಾಗಲಿ. ಮತ್ತು ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಈ ಸಿನಿಮಾಗೆ ನಿಮ್ಮ ಹಾರೈಕೆ, ಪ್ರೋತ್ಸಾಹ, ಸಹಕಾರ ಎಲ್ಲವೂ ಇರಲಿ. ಇಡೀ ತಂಡಕ್ಕೆ, ರಮೇಶ್ ಸುರೇಶ್ ತಂಡಕ್ಕೆ ಮತ್ತೊಮ್ಮೆ ಶುಭವಾಗಲಿ, ಜಯವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ಚಂದನಾ ಸೇಗು. ಇವತ್ತು ನಮ್ಮ ಸಿನಿಮಾ ರಮೇಶ್ ಸುರೇಶ್ ಸಿನಿಮಾದ ಆಡಿಯೋ ಲಾಂಚ್ ಹಾಗೆ ಟ್ರೈಲರ್ ಲಾಂಚ್ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಬಟ್ ನಾನು ಬರಕ್ ಆಗ್ತಿಲ್ಲ, ಯಾಕೆಂದ್ರೆ ನಾನು ಬೆಂಗಳೂರಲ್ಲಿಲ್ಲ, ಕ್ಯಾಲಿಫೋರ್ನಿಯಾಲಿದ್ದೀನಿ. ಅದರಿಂದ ನಾನು ಬರಕ್ ಆಗ್ತಿಲ್ಲ. ಬಟ್ ಮೈ ಬೆಸ್ಟ್ ವಿಶಸ್ ಫಾರ್ ಎಂಟೈರ್ ಟೀಮ್. ಸೊ ನಮ್ಮ ಸಿನಿಮಾದಲ್ಲಿ 2 ಹೀರೋ, 2 ಪ್ರೊಡ್ಯೂಸರ್ಸ್, 2 ಡೈರೆಕ್ಟರ್ಸ್ ಎಲ್ಲರೂ ಇದ್ದಾರೆ. ಸೊ ಎಲ್ರಿಗೂ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಈ ಸಿನಿಮಾ ಎಲ್ರಿಗೂ ಒಳ್ಳೆ ಸಕ್ಸಸ್ ತಂದ್ಕೊಡ್ಲಿ ಅಂತ ನಾನು ದೇವರನ್ನ ಮನಸ್ಫೂರ್ತಿಯಿಂದ ಕೋರ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಕೂಡ. ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ಹಾಗೆ ಚಂದನ ಬಹುಶಃ ಮುಂದಿನ ಪ್ರೆಸ್ ಮೀಟ್ಗಳಲ್ಲಿ ನಮ್ಮ ಜೊತೆ ಜಾಯಿನ್ ಆಗ್ತಾರೆ ಅಂತ ಭಾವಿಸ್ತಾ, ಸೊ ನಾನಾಗಲೇ ಹೇಳಿದ ಹಾಗೆ ಕತ್ತಲೆ ಗುಡ್ಡ ಎನ್ನುವಂಥ ಜಾಗದಲ್ಲಿ ಜರುಗುವಂತಹ ಘಟನೆ ಆಧಾರಿತ, ಅಂದರೆ ನೈಜ ಘಟನೆ ಆಧಾರಿತ ಅಲ್ಲ, ಅಲ್ಲಿ ನಡೆಯುವಂಥ ಕೆಲವೊಂದು ವಿಚಿತ್ರಗಳನ್ನು ಒಳಗೊಂಡಿರುವಂಥ, ಇಲ್ಲಿ ಹ್ಯೂಮರು ಇದೆ, ಹಾಗೆ ಗ್ಲಾಮರು ಇದೆ, ಅದರ ಜೊತೆಗೆ ಸಿಕ್ಕಾಪಟ್ಟೆ ಸಸ್ಪೆನ್ಸ್ ಥ್ರಿಲ್ ಕೂಡ ಇದೆ. ಸೊ ಖಂಡಿತ ಎಲ್ಲರೂ ನಮ್ಮ ಸಿನಿಮಾಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ, ನಮ್ಮ ಪ್ರೊಡ್ಯೂಸರ್ಸ್ ಅನ್ನ ಮೊದಲಿಗೆ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ ನಾನು. ಬಿ ಶಂಕರ್ ಅವರು ಹಾಗೆ ಪಿ ಕೃಷ್ಣ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರ ಜೊತೆಗೆ 2 ಡೈರೆಕ್ಟರ್ಸ್ ಕೂಡ, ನಾಗರಾಜ್ ಮಲ್ಲಿಗೇನಹಳ್ಳಿ, ರಘುರಾಜ್ ಗೌಡ. ಆ್ಯಕ್ಚುಲಿ ಒನ್ ಆಫ್ ದಿ ಪ್ರೊಡ್ಯೂಸರ್ ಕೃಷ್ಣ ಸರ್ ಅವ್ರು ಹೇಳ್ತಿದ್ರು, ನಮ್ಮ ಆರ್ಕೆ ಟಾಕೀಸ್ ಏನಿದೆ ಬ್ಯಾನರ್, ಈ ಬ್ಯಾನರ್ನ ಮುಖ್ಯ ಉದ್ದೇಶ ಒಂದೇ, ಹೊಸ ಪ್ರತಿಭೆಗಳು ಬಹಳಷ್ಟಿದೆ ನಮ್ಮ ಕನ್ನಡ ನಾಡಿನಲ್ಲಿ, ಅವರಿಗೆ ಒಂದು ವೇದಿಕೆ ಮಾಡಿಕೊಡ್ಬೇಕು, ಅವರಿಗೆ ಸಪೋರ್ಟ್ ಮಾಡುವ ಸಲುವಾಗಿಯೇ ಪ್ರಾರಂಭ ಆಗಿರೋದು ನಮ್ಮ ಪ್ರೊಡಕ್ಷನ್. ಸೊ ನಿಮ್ಮೆಲ್ಲರ ಬೆಸ್ಟ್ ವಿಶಸ್ ಇರಲಿ. ವರ್ಷಕ್ಕೆ 1 ಸಿನಿಮಾ ಅಥವಾ 2 ಸಿನಿಮಾ ಅಲ್ಲ, 5-6 ಸಿನಿಮಾ ಮಾಡುವಂಥ ಆಸೆಯನ್ನು ಹೊತ್ತು ಬಂದಿದ್ದೀವಿ. ಅದರಲ್ಲಿ 3 ಆದರೂ ಹೊಸಬರಿಗೆ ನಾವು ಪ್ರೋತ್ಸಾಹ ಮಾಡ್ತೀವಿ. ಹೊಸಬರು ಅದರಲ್ಲೂ ಡೆಬ್ಯೂ ಮಾಡ್ತಿದ್ದಂಥ ಡಿರೆಕ್ಟರ್ಸ್ ಆಗಿರ್ಬೋದು ಅಥವಾ ಆಕ್ಟರ್ಸ್ ಆಗಿರ್ಬೋದು ಅಂತ ಹೇಳಿದ್ರು. ಸೊ ಈ ಮುಖೇನ ಮಾಧ್ಯಮದವ್ರು ಎಲ್ಲರೂ ಇದ್ದಾರೆ. ಸೊ ಯಾರೆಲ್ಲ ಫ್ರೆಶ್ ಮೈಂಡ್ಸ್ ಇದ್ದೀರಾ, ಸೂಪರ್ ಆಗಿರುವಂಥ ಕತೆ ನಿಮ್ಮ ಹತ್ರ ಇದೆ, ಖಂಡಿತವಾಗ್ಲೂ ಯು ಕ್ಯಾನ್ ಮೀಟ್ ನಮ್ಮ ಆರ್ಕೆ ಟಾಕೀಸ್ನ ಪ್ರೊಡ್ಯೂಸರ್ಸ್ ಅನ್ನ ಅಂತ ಹೇಳ್ತಾ,
ಜೊತೆ ಇರ್ತೀನಿ ಅನ್ನೋ ಥರ. ಓಕೆ ರಮೇಶ್ ಸರ್ ನೀವು ಒಬ್ಬರೇ ಆಗ್ಬಿಟ್ರಿ. ಸುರೇಶ್ ಅವ್ರು ಅನ್ನೋರು ಯಾರು ಬಂದ್ರಾ ಇವಾಗ? ಸುರೇಶ್ ಯಾರು ಇಲ್ಲ. ಆ ಥರ ಭಲೆ ಜೋಡಿ ಇರೋದು ಮೋಕ್ಷ ಅವರೇ, ಮನು ಅವರೇ, ಎಲ್ರು ಏನ್ ಹೇಳ್ತಾರೆ ಗೊತ್ತಾ? ಆ ಥರ ಭಲೆ ಜೋಡಿ ಅಂತ ಇರೋದು ನಮ್ ಗ್ಯಾಂಗಲ್ಲಿ ಮನು ಮೋಕ್ಷ ಅಂತ. ಅವರಿಬ್ಬರ ಹೆಸರು ಒಂದು ಸಿನಿಮಾ ತೆಗಿಬೋದು ಆ ಥರ ಅಲ್ವಾ? ಮನು ಮೋಕ್ಷ ಅಂತ. ಓಕೆ, ದಯವಿಟ್ಟು ವೇದಿಕೆಗೆ ಬರಬೇಕು. ಮೊದಲಿಗೆ ಅನ್ನದಾತರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದಾನೆ ನಮ್ಮ ಪಿ ಕೃಷ್ಣರವರು, ಪಿ ಎಲ್ ಶಂಕರ್ ಸರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಪ್ರೀತಿಯ ಸ್ವಾಗತ ಪಿ ಕೃಷ್ಣ ಬಿ ಶಂಕರ್ ಅವರಿಗೆ. ಹಾಗೆ ಇಬ್ರು ಪ್ರೊಡ್ಯೂಸರ್ ಬಂದಾಯ್ತು, ಇಬ್ರು ಡೈರೆಕ್ಟರ್ಗಳನ್ನ ನಿರ್ದೇಶಕರನ್ನ ವೇದಿಕೆಗೆ ಬರಮಾಡ್ಕೊಳ್ಳುವಂತಹ ಸಮಯ. ನಾಗರಾಜ್ ಮಲ್ಲಿಗೇನಹಳ್ಳಿ, ರಘುರಾಜ್ ಗೌಡ ಇಬ್ರು ನಿರ್ದೇಶಕರು. ಓಕೆ, ಇಬ್ರು ಪ್ರೊಡ್ಯೂಸರ್ಸ್, ಇಬ್ರು ಡೈರೆಕ್ಟರ್ ಆದ್ಮೇಲೆ ಇಬ್ರು ಹೀರೋಗಳನ್ನು ಕೂಡ ಕರೆದ್ಬಿಡೋಣ. ಬೆಳಕ ಗುಬ್ಬಿ ವೀರಣ್ಣ, ಕನ್ನಡ ಚಿತ್ರರಂಗದ ಆಧಾರ ಸ್ತಂಭ, ರಂಗಭೂಮಿಯಾದ ಮತ್ತೊಂದು ಹೆಸರೇ ಗುಬ್ಬಿ ವೀರಣ್ಣ ಅವರ ಮರಿ ಮೊಮ್ಮಗ ಬೆಳಕ ಅವರು. ಹಾಗೆ ಯಶು ರಾಜ್ ಅವರು, ಅವರು ಕೂಡ ಬಹಳಷ್ಟು ವಾಹಿನಿಗಳಲ್ಲಿ ಆಂಕರಿಂಗ್ ಮಾಡ್ತಿದ್ದಂಥವ್ರು ನಮ್ಮ ಯಶು ರಾಜ್. ಸೊ ಬೆನಕ ಹಾಗೆ ಯಶು ಅವ್ರಿಗೆ ಯಶಸ್ಸು ಹೆಚ್ಚು ಸಿಗ್ಲಿ ಅಂತ ಹಾರೈಸ್ತಾ, ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಬಹುಭಾಷಾ ನಟರು ನಮ್ಮ ಸತ್ಯಪ್ರಕಾಶ್ ಅವರು ವೇದಿಕೆಗೆ ಆಗಮಿಸಬೇಕು. ನಮ್ಮ ಸಿನಿಮಾನಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ರೋಲ್ ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಇವತ್ತು ನಮ್ಮ ಸಿನಿಮಾಗೆ ಶುಭ ಹಾರೈಸೋದಕ್ಕೆ ಬಂದಿರುವಂತಹ ಆರ್ಯನ್ ಸಂತೋಷ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಆಕ್ಟರ್ ಆರ್ಯನ್. ಓಕೆ, ಹಾಗೆ ನಾಗೇಂದ್ರ ಅರಸು ಅವರು ಇದ್ದಾರೆ, ವಿಜಯ್ ಚಂಡೂರ್ ಅವರು ಇದ್ದಾರೆ. ಅವ್ರು ಲಾಸ್ಟ್ ಅಲ್ಲಿ ಬಂದು ಅವರ ಅನಿಸಿಕೆಯನ್ನ ನಮ್ಮ ಜೊತೆ ಹಂಚ್ಕೊಳ್ಬೇಕು 3 ಜನ ಅಂತ ಹೇಳ್ತಾ, ನಮ್ಮ ಸಿನಿಮಾನಲ್ಲಿ ಜೂನಿಯರ್ ಸುರೇಶ್ ಆಗಿ ಕಾಣಿಸ್ಕೊಂಡಿರುವಂತಹ ಸಮರ್ಥ್. ಎಸ್, ಕಂದ ಅದು ಗ್ಲಾಸಾ, ಕೂಲಿಂಗ್ ಗ್ಲಾಸಾ? ಸೂಪರ್ ಕಣೋ ನೀನು. ರಂಗನಾಥ್ ನೀನಾಸಂ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ರಂಗನಾಥ್ ನೀನಾಸಂ. ಉಮಾ ಅವರು ಕೂಡ ವೇದಿಕೆಗೆ ಬರಬೇಕು. ಓ, ನಮ್ಮ ಕನ್ನಡ ಕೋಗಿಲೆ ಖ್ಯಾತಿಯ ಹೆಮ್ಮೆಯ ಗಾಯಕಿ ಕೂಡ ಹೌದು, ಪಕ್ಕಾ ದೇಸಿ ವಾಯ್ಸಿನ ಉಮಾ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಎಸ್, ಅವರಿವರೆನ್ನದೇ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿರುವಂಥ ಎಲ್ಲ ಪ್ರೀತಿಯ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಮಾಧ್ಯಮ ಮಿತ್ರರು ಖಂಡಿತ ಹೊಸಬ್ರು ಹಳಬ್ರು ಅನ್ನೋ ಭೇದ ಭಾವವಿಲ್ಲದೆ ಎಲ್ಲರ ಕೈ ಹಿಡಿಯುವಂಥವ್ರು, ಮನೆ ಮನೆಗೆ ನಮ್ಮ ವಿಚಾರವನ್ನ ತಲುಪಿಸುವಂಥವ್ರು. ಹಾಗೆ ನಮ್ಮ ಪಿಯರು ಸುಧೀಂದ್ರ ವೆಂಕಟೇಶ್ ಅವ್ರಿಗೂ ಕೂಡ ವಿಶೇಷವಾದ ಸ್ವಾಗತ, ಜೊತೆಗೆ ಧನ್ಯವಾದಗಳು ಎಲ್ಲರನ್ನ ಒಂದೇ ಸೂರಿನಡಿ ಸೇರಿಸಿದ್ದಕ್ಕಾಗಿ ಎಂದು ಹೇಳ್ತಾ, ಈಗ ಮೊದಲಿಗೆ ಅನ್ನದಾದ್ರಿಂದ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಆದರೆ ಮಾತನ್ನ ಪ್ರಾರಂಭ ಮಾಡೋಣ. ನಮ್ಮ ಕೃಷ್ಣ ಸರ್ ಅವರು ಮೊದಲಿಗೆ ಮಾತನಾಡಲಿದ್ದಾರೆ. ಓವರ್ ಟು ಯು ಸರ್. ಸೂಪರ್ ಆಗಿ ಹಾಡು ಕೂಡ ಹೇಳಿದ್ದೀರಾ, ಆಕ್ಟಿವ್ ಏನಾದರೂ ಮಾಡಿದ್ದೀರಾ? ಇಲ್ಲ ಅಲ್ಲ, ಅದು ಮಾಡಿದ್ದೀನಿ, ನೀವು ಥಿಯೇಟ್ರಿಗೆ ಬಂದು ನೋಡಬೇಕದು. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಮೇಡಮ್ಮು ನನ್ನ ಒಂದು ಕಿರು ಪರಿಚಯನ ನಿಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಬಟ್ ಆದ್ರೂ ನನ್ನ ಹೆಸರು ಕೃಷ್ಣ ಅಂತ. ನಾನು ಈ ರಮೇಶ್ ಸುರೇಶ್ ಚಿತ್ರದ ಒಬ್ಬ ನಿರ್ಮಾಪಕ. ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಅತಿಥಿಗಳಿಗೆ ನನ್ನ ಸ್ವಾಗತ. ಹಾಗೆ ಈ ಒಂದು ಸಿನಿಮಾ ಬಗ್ಗೆ ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಈ ಒಂದು ವೇದಿಕೆಗೆ ನನ್ನ ನಮನವನ್ನು ಸಲ್ಲಿಸಿದ್ದೇನೆ. ಇಲ್ಲಿ ನಮಗೆ ಎಲ್ಲರೂ ಹೇಳ್ದಂಗೆ ಇಬ್ಬರು ಡೈರೆಕ್ಟರ್ ಇದ್ದಾರೆ. ಅವರಿಬ್ಬರದು ಇವತ್ತು ಈ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೀನಿ. ಅದರಲ್ಲಿ ತುಂಬ ಕಷ್ಟಪಟ್ಟು ಈ ಒಂದು ಚಿತ್ರ ನಿರ್ದೇಶನ ಮಾಡಿರ್ತಕ್ಕಂಥ ನಾಗರಾಜ್ ಅವ್ರಿಗೆ ಮತ್ತು ರಘು ಅವ್ರಿಗೆ ಧನ್ಯವಾದನ ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಹೊಸಬರಾದಂಥ, ನಾವು ಹೊಸಬ್ರೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಹೊಸಬರಾದಂಥ ನಟರು ಅವರೊಂದು ಟ್ಯಾಲೆಂಟ್ನ ಐಡೆಂಟಿಫೈ ಮಾಡಿ ಈ ಒಂದು ವೇದಿಕೆಯಲ್ಲಿ
ಅವ್ರಿಗೂ ಒಂದು ಕುರ್ಚಿ ಇದೆ ಅಂತ ನಮ್ಮ ಸಂಸ್ಥೆ ಇವತ್ತು ಅವಕಾಶ ಕೊಟ್ಟಿರೋದಕ್ಕೆ ನಮಗೆಲ್ಲ ಹೆಮ್ಮೆ ಆಗ್ತಾ ಇದೆ. ಅದರಲ್ಲಿ ಅದ್ಭುತವಾಗಿ ನಟನೆ ಮಾಡಿರ್ತಕ್ಕಂಥ ಬೆನಕ ಮತ್ತು ಯಶು ಇವರಿಬ್ಬರಿಗೂ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಇವರು ಈಗ ಒಂದು ಸಿನಿಮಾ ಮುಖಾಂತರ ತೆರೆ ಮುಂದೆ ಬರ್ತಾ ಇದ್ದಾರೆ. ಹಲವಾರು ಸಿನಿಮಾ ಈ ಒಂದು ಸಿನಿಮಾಯಿಂದ ಅವ್ರಿಗೆ ಅವಕಾಶ ಆಗಬೇಕು ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಹಾಗೆ ಇದರಲ್ಲಿ ಚಂದನಾ ಸೆಗು ಅಂತ ನಮ್ಮ ನಾಯಕ ನಟಿ ಇದ್ದಾರೆ. ಅವರು ಅನಿವಾರ್ಯ ಕಾರಣಗಳಿಂದ ಬರಕ್ಕಾಗ್ಲಿಲ್ಲ. ಅವರು ಈಗ ಕ್ಯಾಲಿಫೋರ್ನಿಯಲ್ಲಿ ಇರೋದ್ರಿಂದ ಅವ್ರು ಬರಕ್ಕಾಗ್ತಾ ಇಲ್ಲ. ಬಟ್ ಅವರ ತಂದೆ ತಾಯಿ ಇಲ್ಲಿದ್ದಾರೆ, ಅವರು ಬಂದಿರೋದಕ್ಕೆ ಧನ್ಯವಾದಗಳು. ಮತ್ತು ಈ ಒಂದು ಚಿತ್ರದಲ್ಲಿ ಈ ಹೊಸಬರಿಗೆ ಕೈಯನ್ನು ಹಿಡಿದಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ಡ್ ಆಕ್ಟರ್ಸ್ ಹಾಗೂ ಹಿರಿಯ ನಟರಾದಂಥ ಸತ್ಯಪ್ರಕಾಶ್ ಅವರು ಇವತ್ತು ಬಂದಿರೋದು ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತು ಕಾರಣಾಂತರಗಳಿಂದ ಸಾಧು ಕೋಕಿಲ ಅವರು ಇವತ್ತು ಬರಕ್ಕಾಗಿಲ್ಲ. ಹಾಗೆ ದಿವಂಗತ ಮೋಹನ್ ಜುನೇಜಾ ಅವರು ಒಂದು ನಮನೆಯನ್ನು ಇಲ್ಲಿ ಸಲ್ಲಿಸೋದಕ್ಕೆ ನಾನು ಬಯಸ್ತೇನೆ. ಮತ್ತು ಉಮಾ ಅವರು ಇಲ್ಲಿ ಬಂದಿದ್ದಾರೆ, ಬಹಳ ಖುಷಿ ಆಗ್ತಾ ಇದೆ. ಇದೇ 21ನೇ ತಾರೀಕು ರಮೇಶ್ ಸುರೇಶ್ ಎಲ್ಲ ಥಿಯೇಟ್ರಲ್ಲೂ ಬಿಡುಗಡೆ ಆಗ್ತಾ ಇದೆ. ತಾವೆಲ್ಲರೂ ಬಂದು ನೋಡಿ ಕನ್ನಡನ ಉಳಿಸಿ ಮತ್ತು ಬೆಳೆಸಿ ಅಂತ ಕೇಳ್ಕೊಳೋದಕ್ಕೆ ಇಷ್ಟಪಡ್ತೇನೆ. ಹಾಗೂ ಈ ಒಂದು ಆಡಿಯೋ ರಿಲೀಸ್ ಅಲ್ಲಿ ಇವತ್ತು ನವನೀತ್ ಆಚಾರ್ಯ ಹೈದರಾಬಾದಿಂದ ಅವರು ಬರಕ್ಕಾಗಿಲ್ಲ. ಸೊ ಅವ್ರಿಗೂ ಒಂದು ಥ್ಯಾಂಕ್ಸ್ ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಲಿರಿಸಿಸ್ಟ್ ಆದಂತ ಪ್ರಮೋದ್ ಮರವಂತೆ ಮತ್ತು DOP ಆದಂತ ವಿಶ್ವಚಿತ್ರ ಅವ್ರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಮತ್ತು ಈ ಒಂದು ವೇದಿಕೆಯಲ್ಲಿ ನಿನ್ನೆ ನಾವು ಟೀಸರ್ನ A2 ಮ್ಯೂಸಿಕ್ ಅಲ್ಲಿ ನಾವು ರಿಲೀಸ್ ಮಾಡಿರೋದು ಇವತ್ತು ನಮಗೆ ಹೆಮ್ಮೆಕರ ವಿಷಯ ಏನಂತ ಹೇಳಿದ್ರೆ ಅದು ಇವತ್ತು ಟ್ರೆಂಡಿಂಗ್ ಅಲ್ಲಿದೆ. ಸೊ ಅದೊಂಥರ ನಮಗೆ ಹೆಮ್ಮೆ ಆದಂತ ವಿಷಯ. ಅದೇ ತರ ನಮ್ಮ ಟ್ರೈಲರ್ ಹಾಗೂ ಆಡಿಯೋಗೂ ತಾವೆಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಮನಸ್ಫೂರ್ತಿಯಾಗಿ ನಾನು ಕೋರ್ತಿದ್ದೇನೆ. ಹಾಗೂ ತಾವೆಲ್ಲರೂ ಇಲ್ಲಿ ಬಂದಿರೋದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಚೆಕ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗಲಿ. ಒಳ್ಳೆ ಇಂಟೆನ್ಷನಿಂದ ಏನೇ ಕೆಲಸ ಮಾಡೋದು ಖಂಡಿತ ಪ್ರತಿಫಲ ಚೆನ್ನಾಗೇ ಇರುತ್ತೆ. ಸೊ ಓವರ್ ಟು ಶಂಕರ್ ಸರ್. ಓಕೆ, ಓಕೆ, ಒಬ್ರು ಪ್ರೊಡ್ಯೂಸರ್ ಮಾತಾಡಿದ್ರು, ನೆಕ್ಸ್ಟ್ ಇನ್ನೊಬ್ರು ಪ್ರೊಡ್ಯೂಸರ್ ಮಾತಾಡಿದ್ರೆ ಚಂದ ಅಂತ. ಓವರ್ ಟು ಶಂಕರ್ ಸರ್. ನಾನಾಗಲೇ ಹೇಳೋದು ಮರ್ತೆ, ಕೃಷ್ಣ ಅವರು ಬೇಸಿಕ್ಲಿ ಈಸ್ ಅ ಸಿವಿಲ್ ಇಂಜಿನಿಯರ್, ಜೊತೆಗೆ ಅವ್ರದೇ ಒಂದು ಪ್ರೊಡಕ್ಷನ್ ಹೌಸ್ ಕೂಡ ಇದೆ. ಎಲ್ಲ ಆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನು ಮಾಡುವಂಥ ಒಂದು ಅದ್ಭುತವಾದ ಸ್ಟುಡಿಯೋವನ್ನು ಕೂಡ ಓನ್ ಮಾಡ್ತಾರೆ. ಒಂದು ಚಾನಲ್ನ ಹೆಡ್ ಆಗಿರೋದು ಕೂಡ ಹೌದು. ಒಳ್ಳೇದಾಗಲಿ ಸರ್ ಎಂದು ಹೇಳ್ತಾ ಮತ್ತೋರ್ವ ಪ್ರೊಡ್ಯೂಸರ್ ನಮ್ಮ ಶಂಕರ್ ಸರ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನನ್ನ ಸ್ನೇಹಿತರೆಲ್ಲ ನಮ್ಮ ಕರೆಗೆ ಹೋಗಿ ಬಂದಿದ್ದಕ್ಕೆ ತಮಗೆಲ್ಲ ತುಂಬ ಸ್ವಾಗತ. ಹಾಗೆ ನನ್ನ ಮಿತ್ರ ಮಾಧ್ಯಮ ಮಿತ್ರರಿಗೂ ಕೂಡ ಅವರಿಗೂ ಕೂಡ ಸ್ವಾಗತ. ಆಲ್ಮೋಸ್ಟ್ ಎಲ್ಲ ಸ್ನೇಹಿತರು ಹೇಳೋರೆ, ಎಲ್ಲರಿಗೂ ಇನ್ವೈಟ್ ಮಾಡಿದ್ದಾರೆ ನಮ್ಮ ಟೀಮ್ನವರಿಗೆಲ್ಲರಿಗೂ ಕೂಡ ಸಂತೋಷ. ನಮ್ಮದು ಮುಖ್ಯ ಉದ್ದೇಶ ಸ್ಟಾರ್ಟ್ ಆಗಿದ್ದು ನಮ್ಮದು ಮತ್ತು ನಮ್ಮ ಸ್ನೇಹಿತರದಿಬ್ಬರದು, ಯಾರಾದರೂ ಹೊಸಬರಿಗೆ ಮತ್ತು ಹೊಸ ಕತೆಗೆ ಏನಾದರೂ ಆದ್ಯತೆ ಕೊಡೋಣ ಅಂತೇಳಿ ನಾವು ಸರ್ಚ್ ಮಾಡ್ತಾ ಇದ್ವಿ. ಇದಕ್ಕಿಂತ ಮುನ್ನ 3-4 ಕತೆ ಕೇಳಿದ್ವಿ. 4 ಕತೆಯಲ್ಲೂ ಕೂಡ ನಮಗೆ ಈ ಕಮರ್ಷಿಯಲ್ ಮೂವಿ ಥರ, ಈ ರೊಮ್ಯಾಂಟಿಕ್ ಮೂವಿ ಥರದ್ದು ಕತೆಗಳೇ ಸಿಕ್ತು ನಮಗೆ. ತದನಂತರ ನಾವು ಅದನ್ನು ಕೂಡ ವಿಮರ್ಶೆ ಮಾಡಿದ್ವಿ. ನಾವು ಡಿಸೈಡ್ ಮಾಡಿದ್ದು ಬೇಡ, ಯಾರಾದರೂ ಒಂದು ಹೊಸಬ್ರು ಕೊಡೋಣ. ಕಾರಣ ಈಗ ತಮಗೆಲ್ಲ ಗೊತ್ತಿದೆ, ಈಗ ಅಳಬ್ರದ್ದು ಇದೆಲ್ಲ ನಡೀತಾ ಇದೆ ಚಲನಚಿತ್ರದಲ್ಲಿ. ಅವ್ರು ತುಂಬ ಸ್ಟಾರ್ ಕಾಸ್ಟ್ ಇದ್ದಾರೆ. ಯಾಕೆ ನಾವು ಹೊಸಬ್ರಿಗೆ ನಾವು ಅವಕಾಶ ಮಾಡಬಾರ್ದು ಅಂತ ಅಂದಾಗ ನಮಗೆ ಸಿಕ್ಕಿದ್ದೆ ನಮ್ಮ ನಾಗರಾಜು ಮತ್ತು ರಘು ಅವರು. ಅವ್ರ ಜೊತೆ ಇವ್ರ ಮುಂದೆ ಕತೆ ಒಂದು ಕ್ಲೀನಾಗಿ ಬರೆದು ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿದ್ರು. ಮಾಡಿದಾಗ ಮತ್ತು ಅದಕ್ಕೆ ಹೀರೋ ಯಾರು ಅಂತ ಕೇಳಿದ್ವಿ ನಾವು, ಯಾರು ನಾವು ಮಾಡ್ಕೊಂಡಿದ್ದೀವಿ ಅಂತ. ಇಲ್ಲ ಸರ್, ನಮ್ದೆಲ್ಲ ಥೀಮ್ ಎಲ್ಲ ಇರೋದಲ್ಲ, ಹೊಸಬ್ರು ಥೀಮ್ ಇದೆ, ಒಳ್ಳೆ ಪ್ರೊಡ್ಯೂಸರ್ಗೋಸ್ಕರ ನಾವು ಕೇಳ್ತಾ ಇದ್ದೀವಿ. ನಾವು ಈ ಹಿಂದೆಗಡೆ ಒಂದು 2-3 ಜನ ಪ್ರೊಡ್ಯೂಸರ್ಸ ಮಾತಾಡಿದ್ವಿ. ಅವರು ಎಲ್ಲ ಹೇಳಿದ್ರು, ಹೊಸ ಮೂವಿ ಇದೆ, ಹೊಸ ಕತೆ ಇದೆ, ಹೊಸಬ್ರಿದ್ದೀರಿ, ನೀವು ನಾಲ್ಕಂಡ್ರೆ ಓಡಲ್ವಾ, ಬಿಸ್ನೆಸ್ ಆಗಲ್ವಾ ಅಂತ ಹೇಳಿದ್ರು ಸರ್. ಅದಾದ ಕಾರಣ ನಾವು ಹುಡುಕ್ತಾ ಇದ್ವಿ ಅಂತ. ಬಟ್ ನಮ್ಮಿಬ್ರದ್ದು ಮೇನ್ ಇಂಟೆನ್ಷನ್ ಏನಿದೆ ಅಂದರೆ, ಇಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಇರಲಿಲ್ಲ. ಒಂದು ಈ ಥರ ಹೊಸ ಪ್ರತಿಭೆಗೆ ಒಂದು ಅವಕಾಶ ಕೊಡೋಣ, ಹೊಸ ಪ್ರತಿಭೆನ ಗುರುತಿಸಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ತರಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿತ್ತು. ಆಗ ಎಲ್ಲ ನೋಡಿದಾಗ ಸ್ಕ್ರೀನಿಂಗ್ ಕೂಡ ಮಾಡಿದ್ವಿ ನಾವು.
ನಮ್ಮ ಬೆನಕ ಗುಬ್ಬೀರಣ್ಣ ಅವ್ರದ್ದು ರಕ್ತಗತವಾಗಿ ಕಲೆನೇ ರಕ್ತಗತವಾಗಿ ಬಂದಿರೋ ಅಂಥದ್ದು ವೀರಣ್ಣ ಅವ್ರ ಕಂಪನಿ. ಅವರು ನಮಗೆಲ್ಲರಿಗೂ ಗೊತ್ತಿದೆ, ಸಾಕಷ್ಟು ಜನಕ್ಕೆ ಈಗ ಚಿತ್ರರಂಗದಲ್ಲಿ ಏನು ಬೆಳೆದಿದ್ದಾರೆ, ಬೆಳೀತಾ ಇದ್ದಾರೆ, ಅವ್ರಿಗೆಲ್ಲ ಮೂಲ ಗುರು ಮತ್ತು ಮೂಲ ನಿರ್ಮಾತರು ಮತ್ತು ಮೂಲ ಅನ್ನದಾತರು, ಮೂಲ ಅವ್ರಿಗೆ ತರಬೇತಿ ಕೊಟ್ಟಂಥ ಅವ್ರ ಮಾಸ್ಟೇ ಅಂತ ಅನ್ಬೋದು ಗುಬ್ಬೀರಣ್ಣ ಅವ್ರನ್ನ. ಈ ಕ್ಷಣದಲ್ಲಿ ನಾವು ಗುಬ್ಬೀರಣ್ಣ ಸ್ಮರಿಸ್ಕೊಂಡ್ರೆ ಎಷ್ಟೋ ಸಾವಿರ ಲಕ್ಷಾಂತರ ಜನಕ್ಕೆ ಅವರು ಇವತ್ತು ಅನ್ನದ ಮಾರ ಕೊಟ್ಟಿದ್ದಾರೆ, ಒಂದು ಹೆಸರು ಕೊಟ್ಟಿದ್ದಾರೆ, ಅವ್ರು ಒಂದು ವೃತ್ತಿಗೆ ತಂದು ಇಟ್ಟಿದ್ದಾರೆ. ಆ ಹೆಸರು ನಮಗೆ ತುಂಬ ಇಲ್ಲಿ ಉಲ್ಲೇಖ ಆಗ್ತದೆ ಅಂತಂದರೆ, ಗುಬ್ಬಿ ವೀರಣ್ಣ ಅವ್ರದ್ದನ್ನ ಅವ್ರ ಕಲೆಯೆಲ್ಲ ಇದ್ದಿದ್ದೆಲ್ಲ ಅದನ್ನು ಕೂಡ ಕನ್ನಡ ಚಿತ್ರರಂಗಕ್ಕೆ ನಾವು ದಾರಿ ಎರಿಬೇಕು ಅಂತ ಅಂದಾಗ ಅವರು ಕೂಡ ಗುಬ್ಬಿ ವೀರಣ್ಣ ಅವರು ಪ್ರಯತ್ನ ಮಾಡ್ತಾ ಇದ್ದು ಹೊಸಬ್ರನ್ನ ಕರೆಯೋರು. ನಾವೆಲ್ಲ ಒಂದು ಅವ್ರದ್ದು ಗುಬ್ಬಿ ವೀರಣ್ಣ ಅವ್ರದ್ದು ಬುಕ್ ಓದ್ತಾ ಇದ್ದೆ, ಹೋದಾಗ ಅಲ್ಲಿ ಯಾರೋ ಹೋಗ್ತಿರೋನಂತ ಅವ್ನು ಕರ್ದಿ ಮಾಡೋರಂತೆ, ಬರೇ ಅಲ್ಲಿ ನೀ ಈ ಥರ ನೀವು ಪಾತ್ರ ಮಾಡ್ಬೋದು, ನಿನಗೆ ಈ ಥರ ಕಲೆ ಇದೆ, ಇಲ್ದಿದ್ರೆ ನಾನು ತರ್ತೀನಿ ಬರಯ ಅಂತೇಳಿ ತಂದಿರೋರು. ಈಗ ಹೆಸರು ಬೇಡ, ಅವ್ರು ಸಾಕಷ್ಟು ಜನ ಆಗಿದ್ದಾರೆ, ಹತ್ತರ್ದವ್ರಿದ್ದಾರೆ. ಆ ರೀತಿ ಇರೋ ಕಲೆಯನ್ನು ವೈಗೂಡಿಸ್ಕೊಂಡು ಬಂದಿರತಕ್ಕಂಥ ನಮ್ಮ ಬೆನಕ ಅವತ್ತನ್ನು ನೋಡಿದ ತಕ್ಷಣ ನಮ್ಗೆ ಅನ್ನಿಸ್ತು, ಹೌದು ಒನಾಗ್ತಿ ನಮಗೂ ಕೂಡ ಗುಬ್ಬಿ ವೀರಣ್ಣ ಅವ್ರ ಮೊಮ್ಮಗ ನಮ್ಮ ಮೂವಿನಲ್ಲಿ ಮಾಡ್ತಿದ್ದಾರೆ ಅಂದರೆ ನಮಗೂ ಒಂದು ಹೆಮ್ಮೆ ಅಂತ ಅಂದ್ಕೊಂಡ್ವಿ. ಈಗ ನಾವು ಮೈಸೂರು ಮಹಾರಾಜರುಗಳನ್ನ ನಡೆದಾಗ ಅವ್ರದ್ದು 1ನೇವ್ರು 2ನೇವ್ರು 3ನೇವ್ರು ನೋಡಿದಾಗ ಈಗ ಶ್ರೀಯುತ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗತ್ತದ ಯದೂರು ಕೃಷ್ಣರಾಜ ಒಡೆಯವ್ರಿಗೂ ಕೂಡ ಅವ್ರನ್ನೂ ನಾವು ರಾಜ ಅಂತೀವಿ. ಅದೇ ರೀತಿ ಗುಬ್ಬಿ ವೀರಣ್ಣ ಅವ್ರನ್ನ ಮೊಮ್ಮಗನ್ನ ಅವ್ರ ಕುಡಿನಲ್ಲಿ ಬಂದವ್ರನ್ನ ನಾವು ಈತನಲ್ಲಿ ಆ ಗುಬ್ಬಿ ವೀರಣ್ಣ ಅವ್ರನ್ನ ನಾವು ನೋಡಿದಾಗ ಆತನ ಕಲೆ ಆ ಥರ ತುಂಬ ಇದೆ. ಆ ಉದ್ದೇಶ ಅವನು ಕೂಡ ಗುರುತಿಸಿ. ಮತ್ತೆ ಇನ್ನೊಬ್ಬ ಯಶ್ರಾಜ್ ಅಂತ, ಯಶ್ರಾಜ್ ಕೂಡ ಈ ಹಿಂದೆ ಪತ್ರಿಕಾ ಮಾಧ್ಯಮದಲ್ಲೆಲ್ಲ ಕೆಲಸ ಮಾಡ್ತಾ ಇದ್ರು, ಮತ್ತೆ ಪತ್ರಿಕಾ ರಂಗದಲ್ಲಿ ತುಂಬ ತೊಡಗಿಸ್ಕೊಂಡಿದ್ರು. ಆತನಿಗೂ ಕೂಡ ತುಂಬ ವಾಕ್ಚಾತುರ್ಯ ತುಂಬ ಚೆನ್ನಾಗಿದೆ. ಮತ್ತೆ ಪ್ರಸ್ತುತ ಕಾಲಮಾನಕ್ಕೆ, ಪ್ರಸ್ತುತ ವಿದ್ಯಮಾನಕ್ಕೆ ಯಾವ ರೀತಿ ವರ್ತಿಸ್ಬೇಕು ಮತ್ತೆ ಯಾವ ರೀತಿ ಇರಬೇಕು ಅನ್ನೋದು ತುಂಬ ಕಲೆ ತುಂಬ ಚೆನ್ನಾಗಿದೆ ಅವ್ರಿಗೂ ಕೂಡ. ಇದ್ರೊಳಗಡೆ ಅವ್ರಿಗೂ ಕೂಡ ನೋಡಿದ್ವಿ, ಅವ್ರದ್ದು ಆ್ಯಕ್ಟಿಂಗ್ ಆಗ್ಬೋದು, ಬಾಕಿ ಆಗ್ಬೋದು, ಮನುಷ್ಯನಿಗೆ ಯಾವಾಗಲೂ ಆ್ಯಕ್ಟ್ ಮಾಡೋದನ್ನೋದಕ್ಕಿಂತ ಮುಖ್ಯವಾಗಿ ಮಾನವೀಯತೆ ಅನ್ನೋದೊಂದು ಇರಬೇಕು ಅನ್ನೋ ನಮ್ಮ ಇಬ್ಬರು ದೃಷ್ಟಿಕೋನ ಇತ್ತು. ಅವೆರಡೂ ರೀತಿಯಲ್ಲೂ ಕೂಡ ಅವ್ರು ಸೂಟ್ ಆಗಿದ್ರು. ಮೇ ಬಿ ಒಂದು ಚಕ್ರಕ್ಕೆ ಹೆಂಗೆ 2 ಎತ್ತು 2 ಗಾಡಿ ಚಕ್ರ ಇದೆ, 2 ಎತ್ತಿದೆ ಅನ್ನೋ ರೀತಿಗೆ ಇಬ್ಬರು ಎತ್ತು ಥರ ಡೈರೆಕ್ಟರ್ ಇದ್ರು, ಇಬ್ಬರು ಚಕ್ರ ಥರ ನಮ್ಮ ನಾಯಕ ನಟರಿದ್ರು. ನಾವಿಬ್ಬರು ಕೂತ್ಕೊಂಡು ರೂಟ್ ಮಾಡಿದ್ವಿ, ತೋರಿಸ್ತೀವಿ, ಮುಂದಕ್ಕೆ ಹೋಯ್ತು. ಬಟ್ ಮುಖ್ಯ ನಮಗೆ ಡೈರೆಕ್ಟ್ರು ಮತ್ತು ಮೇನ್ ಆರ್ಟಿಸ್ಟ್ ಇದ್ದಾರೆ ಅವರು. ಬಟ್ ಬಾಕಿ ಆರ್ಟಿಸ್ಟ್ ಇಲ್ಲ ಅಂತಿಲ್ಲ, ಅವರು ಕೂಡ ಎಲ್ಲರಿಗೂ ದಾರಿ ತೋರಿಸೋದಕ್ಕೆ ಮಾಡೋದಕ್ಕೆ ಸಪೋರ್ಟಿಂಗ್ ಆರ್ಟಿಸ್ಟ್ ಇಲ್ಲ, ಬೇರೆ ಆರ್ಟಿಸ್ಟ್ ಇಲ್ಲ ಅಂತಂದ್ರೆ ಯಾರು ಮೇನ್ ರೋಲ್ ಎಲ್ಲ ರೋಲ್ ಮಾಡೋಕ್ಕಾಗಲ್ಲ, ಯಾರು ಬೇರೆಯವ್ರ ನೇತ ಮಾಡಿಸ್ಬೇಡಿ. ಬಟ್ ಈ ನಮ್ಮ ಪುಟ್ಟ ರಮೇಶ ಸುರೇಶ ಇನ್ನೊಬ್ಬ ಬಂದಿಲ್ಲ ಅವನ ಕಾರಣಾಂತರಗಳಿಂದ. ನಾವು ನೋಡಿದ್ರೆ ಚಿಕ್ಕವನಾಗಿದ್ದ, ಅವನು ದೊಡ್ಡವನಾಗ್ಬಿಟ್ಟಿದ್ದಾನಂತ. ಅವನು ತುಂಬ ಇವರಿಬ್ರು ಕೂಡ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ನಮ್ಮ ಡೈರೆಕ್ಟ್ರು ಮತ್ತು ಇವರಿಬ್ರು ಹೀರೋಗಳು ಅವ್ರನ್ನ ಇಲ್ಲ ಸರ್ ಆ ಥರದವ್ರನ್ನ ಹಾಕಿ ಮತ್ತೆ ನಾವು ಬಾಲಕರಲ್ಲೇ ಇದು ರಮೇಶ ಸುರೇಶ್ ಅವ್ರನ್ನ ಕತೆ ಹಂಗೆ ಚಾನಲ್ ಹೋಗುತ್ತೆ. ಅವಾಗ ಸೆಲೆಕ್ಟ್ ಮಾಡಿದಾಗ ಇವರು ನೋಡಿದ್ವಿ. ಇವಾಗ ನಾವು ಸಾಧು ಸಾರ್ನ ಫಸ್ಟ್ ಭೇಟಿ ಮಾಡಿದ್ವಿ. ಅವ್ರು ಮಾಡಿದ ತಕ್ಷಣ ಇವರಿಬ್ರು ಹುಡುಗರು ಸರ್ ಅಂತ ಅವ್ರು 2 ನಿಮಿಷ ಮಾತಾಡಿದ ತಕ್ಷಣ ಇಮಿಡಿಯೇಟ್ ಹಿಂಗಿದೆ ಅಂತ ಶುರು ಮಾಡಿದ್ರು. ಮತ್ತೆ ಇವ್ರು ಇನ್ನೇನು ಗುಬ್ಬಿ ವೀರಣ್ಣ ಅವ್ರದ್ದು ಮೊಮ್ಮಗ ಅವ್ರದ್ದು ಮತ್ತೆ ನಮ್ಮ ಯಶ್ರಾಜ್ ಅವ್ರ ಬಗ್ಗೆ ಇನ್ನವ್ರದ್ದು ಮಾತಾಡಿದಾಗೆಲ್ಲ ಚೆನ್ನಾಗಿದೆ ಅಂತ ಅವರು ಕೂಡ ನಮಗೆ ತುಂಬ ಸಪೋರ್ಟಿವ್ ಆಗಿದ್ರು. ಮತ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕೊನೆ ಇದರಲ್ಲಿ ನಮಗೆ ತುಂಬ ನಮಗೆ ಸಪೋರ್ಟ್ ಮಾಡಿದ್ರು ನಮ್ಮ ಸತ್ಯಪ್ರಕಾಶ್ ಸಾರನು ಕೂಡ ಇದರಲ್ಲಿ ಹೆಂಗಿದೆ ಅವ್ರದ್ದು ರೋಲ್ ಯಾವ ರೀತಿ ಮಾಡಿದ್ದಾರೆ ಅಂದರೆ ಇವರೆಲ್ಲರನ್ನೂ ಇಟ್ಕೊಂಡು ಹೋಗೋ ಮೇಷ್ಟ್ರ ಥರ ಆಗೋದು ನಮಗೆ ಕೊನೆಗೆ. ಒಂದು 2-3 ಕಡೆ ಶೂಟಿಂಗ್ ಮಾಡ್ಬೇಕಾದ್ರೆ ಒಂದು 25 ದಿವಸ ಶೂಟ್ ಮಾಡಿದ್ವಿ. ಆ ಸತ್ಯಪ್ರಕಾಶ್ ಸರ್ ಹೆಂಗೆ ಅಂದರೆ ನಮಗೂ ಟೀಚ್ ಮಾಡೋರು, ನಮ್ಮ ಡೈರೆಕ್ಟ್ರಿಗೂ ಟೀಚ್ ಮಾಡೋರು. ಅವ್ರದ್ದು ಒಂದು 2-3 ಸೀನ್ ಇದೆ, ನೀವು ಮೂವಿನಲ್ಲಿ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ ಅವ್ರಿಗೆ. ಅವ್ರು ಮಾಡೋ ಆಕೆ ನಮಗೆ ಒಂಥರ ಮೈಯೆಲ್ಲ ಶೂರಿಂಗ್ ಥರ ಸ್ಟಾರ್ಟ್ ಆಗ್ಬಿಡ್ತು. ಅದನ್ನ ಕಲ್ತ್ಕೊಂಡು ಇವರು ಹೊಸಬ್ರು ಯಾರು ಬಂದರು ಅವರು ಕೂಡ ಇಂಪ್ರೂವ್ ಆದರು. ನಮ್ಮ ಸತ್ಯಪ್ರಕಾಶ್ ಸರ್ ಆಗ್ಬೋದು, ಬಾಕಿ ನನ್ನ ಮಿತ್ರ ಸದುಕೋಕಿಲ ಸರ್ ಆಗ್ಬೋದು, ಬಾಕಿ ನಮ್ಮ ಮೋಹನ್ ಜಿನಾಜಿ ಅವ್ರ ಬಗ್ಗೆ ಎಲ್ಲ ಎಳಂಗೆಲ್ಲ ಅವ್ರು ಆ ರೀತಿ ಮಾಡಿದ್ದಾರೆ. ಅದು ಎಲ್ಲ ಸಪೋರ್ಟಿಂದ ಕಾರಣ ನಮ್ಮ ಡೈರೆಕ್ಟರ್ಗಳು ಮತ್ತು ನಾವಿಬ್ಬರು ಹೀರೋಗಳಿಗೂ ಕೂಡ ಈ ಮೂವಿ ಮುಂದುವರ್ಸ್ಕೊಳ್ಳೋಕ್ಕಾಯ್ತು. ನಮ್ಮ ಮೇನ್ ಉದ್ದೇಶ ಇಷ್ಟೇ, ಈ ಚಿತ್ರರಂಗಕ್ಕೆ ಎಲ್ಲರೂ ಹೊಸಬ್ರು ಹಳಬ್ರನ್ನ ತಂದು ಮಾಡ್ತಾ ಇರ್ತಾರೆ. ನಮ್ದು ಮೇನ್ ಇಂಟೆನ್ಷನ್ ಇದ್ದಿದ್ದೇ ಒಂದು, ಈ ರೀತಿ ಹೊಸ ಪ್ರತಿಭೆನ ಗುರುತಿಸ್ಬಿಟ್ಟು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇವ್ರನ್ನೂ ಕೂಡ ಅದು ಗುರುತಿಸಿ ಮುಂದಕ್ಕೆ ತರೋಣ ಅನ್ನೋದೊಂದೇ ದೇಶ ನಮ್ಮ ಆರ್ಕೆ ಟಾಕೀಸ್ದು ದೇಶ ನಂದು ಮತ್ತು ನನ್ನ ಸ್ನೇಹಿತ ಕೃಷ್ಣ ಅವ್ರದ್ದು. ಇದಕ್ಕೆಲ್ಲ ಈ ಮೂವಿಗೆಲ್ಲ ನಿಮ್ಮಂಥವ್ರದ್ದು ಆಶೀರ್ವಾದ ಬೇಕು.
ನೀವು ಕೂಡ ಸಪೋರ್ಟ್ ಮಾಡಿ, ಮತ್ತು ಇಂಥ ಹೊಸ ಪ್ರತಿಭೆಗಳನ್ನ ನಿಮ್ಮಿಂದನೇ ಬೆಳೆಸಾಗ್ತದೆ. ಹೆಚ್ಚಿನ ಹೊಣೆ ನಮ್ಮ ಮಾಧ್ಯಮ ಮಿತ್ರರು ಇವರಿಬ್ಬರನ್ನ 4 ಜನ ಹೆಂಗೆ ನೀವು ಪ್ರಾಜೆಕ್ಟ್ ಮಾಡ್ತಾರೋ, ಜೊತೆಲಿ ನಮ್ಮಿಬ್ಬರನ್ನ ಹೆಂಗೆ ಪ್ರಾಜೆಕ್ಟ್ ಮಾಡ್ತಾರೋ ಎಲ್ಲ ನಿಮ್ಮದೇ ಜಾಸ್ತಿ ಸಪೋರ್ಟ್ ಇದೆ. ಜೊತೆಯಲ್ಲಿ ನಮ್ಮ ಏನು ಕನ್ನಡ ಸಿನಿ ಚಿತ್ರರಸಿಕರು ಏನಿದ್ದಾರೆ ಇವರೆಲ್ಲ ಆಶೀರ್ವಾದ ಮಾಡಿ ಈ ಮೂವಿಗೆ ಒಳ್ಳೇದಾಗಲಿ ಅಂತ ಮಾಡಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ನಾಗರಾಜ್ ಮಲ್ಲಿಗೇನಹಳ್ಳಿಯವರು ನಿರ್ದೇಶಕರು. ಎಲ್ರಿಗೂ ನಮಸ್ಕಾರ. ಮೊದಲು ಆರ್ಕೆ ಟಾಕೀಸು ಬ್ಯಾನರ್ ಬಗ್ಗೆ ಹೇಳಬೇಕು. ಆ್ಯಕ್ಚುಲಿ ಏನಂತ ಅಂದರೆ ಪ್ರೊಡ್ಯೂಸರ್ ಹುಡ್ಕೋದು ಯಾವುದೋ ನಾವು ಕತೆ ನಮ್ಮದು ಆ ಕೆಲಸಗಳನ್ನೆಲ್ಲ ನಾವು ಆರಾಮಾಗಿ ಮಾಡ್ಕೊಂಡ್ಬಿಡ್ತೀವಿ. ಫ್ರೆಂಡ್ಸ್ ಗ್ರೂಪು ಸಮಥಿಂಗ್ ಇಟ್ಕೊಂಡು ನಮ್ಮ ವೇವ್ ಲೆಂತ್ ಮ್ಯಾಚ್ ಆಗೋರ್ನ ಇಟ್ಕೊಂಡು ನಾವು ಮಾಡ್ಕೊತೀವಿ. ಬಟ್ ಪ್ರೊಡ್ಯೂಸರ್ ಹುಡ್ಕೋದು ಅನ್ನೋ ಒಂದು ಪ್ರೋಸೆಸ್ ಇರುತ್ತಲ್ಲ, ಅದು ಭಾರಿ ದೊಡ್ಡ ರೋದನೆ ಕೆಲಸ ಅದು. ಆ ಪಾಯಿಂಟ್ ಆಫ್ ಟೈಮಲ್ಲಿ ಸರಿಗೆ ಹೋಗಿ ಅಪ್ರೋಚ್ ಮಾಡಿದ್ವಿ, ಹಿಂಗೆ ಒಂದು ಕತೆ ಇದೆ ಅಂತ. ಕತೆ ಕೇಳಿದ್ಮೇಲೆ ಅವ್ರಿಗೆ ಒಂಥರ ಫ್ಲ್ಯಾಶ್ ಆಯಿತು, ಓಕೆ ಇದು ಮಾಡ್ಬೋದು, ವರ್ಕ್ ಆಗುತ್ತೆ ಅಂತ. ಮತ್ತು ಅವ್ರು ಕೂತ್ಕೊಂಡು ವರ್ಕ್ ಮಾಡಿಸಿ ಫೈನಲಿ ಸಿನಿಮಾ ಶುರು ಆಯಿತು. ನಮ್ಮಂಥ ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಕೃಷ್ಣ ಸರಿಗೆ ಮತ್ತು ಶಂಕರ್ ಸರ್ಗೆ ಭಾಳ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಸಿನಿಮಾದ ಬಗ್ಗೆ ಹೇಳೋದಾದರೆ ರಮೇಶ್ ಸುರೇಶ್ ಅಂದರೆ ಅದೆರಡು ಕ್ಯಾರೆಕ್ಟರ್ಗಳು, ಪಾತ್ರಗಳು ಹೆಂಗಿರ್ತವೆ ಅಂತಂದರೆ ಆ ಎರಡು ಪಾತ್ರಗಳಿಗೆ ಇಂಥದ್ದೇ ಗುರಿ ಅಂತಿರಲ್ಲ, ಏನೂ ಇರಲ್ಲ. ಬೆಳಗಿಂದ ರಾತ್ರಿವರೆಗೂ ಬೆಳಗ್ಗೆ ಎದ್ದು ದಮ್ ಹೊಡೆದು ಟೀ ಕುಡಿದು ಏನು ಮಧ್ಯಾಹ್ನ ಊಟ ಮಾಡ್ಕೊಂಡು ಎಣ್ಣೆ ಗಿಣ್ಣೆ ಹೊಡ್ಬೇಕಂದ್ರೆ ಹೊಡ್ಕೊಂಡು, ಸೊ ಈ ಥರದ್ದು ಅಂದರೆ ಅವ್ರಿಗೆ ದುಡಿಯೋಕೆ ಇಷ್ಟ ಇರಲ್ಲ. ಅವ್ರಿಗೆ ಏನು ಒಟ್ಟು ಮೈ ಬಗ್ಸಿ ಕೆಲಸ ಮಾಡೋದಂದರೆ ಆಗಿ ಬರ್ತಿರಲ್ಲ. ಅದಕ್ಕೆ ಅವ್ರೇನು ಮಾಡ್ತಿರ್ತಾರೆ ಅಂತಂದರೆ ಹೀಗೆ ಯಾರಾದರೂ ತಲೆ ಮೇಲೆ ಕೈ ಇಡೋದು, ಮೋಸ ಮಾಡೋದು, ಸಾಲ ಮಾಡೋದು, ವಾಪಸ್ ಕೊಡ್ತೀನಿ ಅಂತೇಳಿ ಕೊಡದೇ ಇರೋದು, ಈ ಥರದ 2 ಲೇಜಿ ಕ್ಯಾರೆಕ್ಟರ್ಗಳು. ಆ 2 ಲೇಜಿ ಕ್ಯಾರೆಕ್ಟರ್ಗಳ ಮೇಲೆ ಒಂದಷ್ಟು ಜವಾಬ್ದಾರಿಗಳು ಬಿದ್ದಾಗ ಆ ಪಾತ್ರಗಳು ಹೆಂಗೆ ಅಲ್ಲೋಲ ಕಲ್ಲಲ್ಲ ಆಗ್ತವೆ, ಸಿನಿಮಾದೊಳಗೆ ಅಂದರೆ ಸ್ಕ್ರಿಪ್ಟ್ ಒಳಗೆ ಬರೋ ಪ್ರಾಬ್ಲಮ್ಗಳು ಆ 2 ಪಾತ್ರಗಳನ್ನು ಹೆಂಗೆ ಬದಲಾಯಿಸ್ತಾ ಹೋಗ್ತವೆ ಅನ್ನೋದು ಆ್ಯಕ್ಚುಲಿ ಹೋಲ್ ಸಿನಿಮಾದಲ್ಲಿ ಹೇಳ್ತಾ ಹೋಗ್ತೀವಿ. ಇಲ್ಲಿ ಇದೊಂಥರ ಕಾಮಿಡಿ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳ್ಬೋದು. ಒಂದು ಪ್ರಾಬ್ಲಮನ್ನು ಈ 2 ಪಾತ್ರಗಳು ಹೆಂಗೆ ಸಾಲ್ವ್ ಮಾಡ್ತಾರೆ ಅನ್ನೋದು ಕತೆ. ಒಂದಷ್ಟು ಹ್ಯೂಮರ್ ಇದೆ, ಅಂದರೆ ಹ್ಯೂಮರ್ ಕಂಪ್ಲೀಟ್ ಹೋಲ್ ಸಿನಿಮಾದಲ್ಲಿದೆ. ಅದ್ರ ಮೇಲ್ಗಡೆ ಒಂದು ಲೇಯರಲ್ಲಿ ಈ ಹಾರರು ಮತ್ತು ಸಸ್ಪೆನ್ಸನ್ನು ಆ್ಯಡ್ ಮಾಡ್ತಾ ಹೋಗಿದ್ದೀವಿ. ಎಲ್ಲೂ ಸಿನಿಮಾ ಅಂದರೆ ಲ್ಯಾಗ್ ಹೊಡಿತಿದೆ ಸಮಥಿಂಗ್ ಈ ಥರದಲ್ಲಿ ಏನೂ ಅನಿಸಲ್ಲ. ಎಲ್ಲರೂ ಸಿನಿಮಾ ನೋಡಿದ್ದಾರೆ. ಆ್ಯಕ್ಚುಲಿ 21ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಬೇಕು. ಆಮೇಲೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿವರೆಗೂ ಬಂದಿದ್ದೀರಾ ಪ್ರೋತ್ಸಾಹ ಮಾಡೋಕ್ಕೋಸ್ಕರ ದಯವಿಟ್ಟು ಎಲ್ರಿಗೂ ತುಂಬ ಥ್ಯಾಂಕ್ ಯು. ಎಸ್ಪೆಷಲಿ ಮಾಧ್ಯಮದವ್ರಿಗೆ ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸತ್ಯಪ್ರಕಾಶ್ ಸರ್ ಅವ್ರ ಬಗ್ಗೆ ಹೇಳಲೇಬೇಕು. ಅವ್ರದ್ದೊಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಇದೆ, ಅದನ್ನು ಈಗ ರಿವೀಲ್ ಮಾಡೋಕ್ಕಿಲ್ಲ, ಅದು ಸಿನಿಮಾದಲ್ಲೇ ನೋಡ್ಬೇಕು ಆ್ಯಕ್ಚುಲಿ. ಅದಾದಮೇಲೆ ಇಬ್ಬರು ಹೀರೋಗಳ ಬಗ್ಗೆ ಹೇಳಬೇಕು, ರಮೇಶ ಮತ್ತು ಸುರೇಶ. ಅವರಿಬ್ಬರು ಹೆಂಗೆ ಇದಾದರು ಅಂತಂದರೆ ಏನು ಈ ಸಿನಿಮಾ ಶುರುವಾಗಿನ ಮುಂಚೆ ಅವರು ಏನು ಕ್ಯಾರೆಕ್ಟರೈಸೇಷನ್ ಬೇರೆ ಒರಿಜಿನಲ್ ಇದರಲ್ಲಿ ಸ್ಕ್ರಿಪ್ಟಲ್ಲಿ ಅವರು ಇನ್ವಾಲ್ವ್ ಆದ್ರು. ಆ್ಯಕ್ಚುಲಿ ನಾವು ಸ್ಕ್ರಿಪ್ಟಲ್ಲಿ ಡಿಸ್ಕಷನ್ ಮಾಡ್ಕೊತ ಅವರು ಈ ಪ್ರೋಸೆಸ್ಸಲ್ಲೇ ಒಂದಷ್ಟು ವರ್ಕ್ ಆದರು. ಹೆಂಗೆ ಚೇಂಜ್ ಆಗ್ತಾ ಬಂದರು ಆಮೇಲೆ ಅಂತ ಅಂದರೆ ಕಂಪ್ಲೀಟಾಗಿ ಅವ್ರು ರಮೇಶ್ ಸುರೇಶೇ ಆಗೋಕ್ಕೆ ಟ್ರೈ ಮಾಡ್ತಾಯಿದ್ರು. ಅಂದರೆ ಫೈನಲ್ ನಾವು ಶೂಟ್ ಹೋಗೋ ಟೈಮಿಗೆ ಅವರು ಕಂಪ್ಲೀಟಾಗಿ ಆ ಥರದೊಂದು ಬೆಳೆಸ್ಕೊಂಡ್ಬಿಟ್ರು. ಈ ಥರದೊಂದು ಒಳ್ಳೆ ಗುಣ ಇದೆ ಹಂಗೆ ಅನ್ನಿಸ್ತು. ಅದಾದಮೇಲೆ ರಂಗನಾಥ್ ದೀನಾಸಂ ಅಂತ ಕಾಳಿಂಗ ಅನ್ನೋ ಒಂದು ಪಾತ್ರ ಬರುತ್ತೆ. ಭಾಳ ಇನ್ನೋಸೆಂಟ್ ಪಾತ್ರ ಅದು ಆ್ಯಕ್ಚುಲಿ. ಆ ಪಾತ್ರದ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಒಂದು ಇನ್ನೋಸೆನ್ಸ್ನ ಆ ಪಾತ್ರ ಭಾಳ ನೀಟಾಗಿ ಹೋಲ್ ಸಿನಿಮಾ ಕ್ಯಾರಿ ಮಾಡ್ಕೊಂಡು ಹೋಗೋದು, ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾನೆ ನನ್ನ ಗೆಳೆಯ ಅವನು ರಂಗನಾಥ್ ದೀನಾಸಂ ಅಂತ. ಮತ್ತು ಉಮಕ್ಕ ನಮ್ಮ ಅಕ್ಕ ಅವರು ಹೇಳಂಗಿಲ್ಲ ಅವ್ರ ಬಗ್ಗೆ, ಸಕ್ಕದ ಆ್ಯಕ್ಟ್ ಮಾಡಿದ್ದಾರೆ. ಅವರೊಂದು ಹಳ್ಳಿ ಒಳಗೆ ಒಂದು ಹೆಂಗಸಿನ ಪಾತ್ರ ಮಾಡಿದ್ದಾರೆ, ಅದೊಂದು ಲೀಡ್ ರೋಲ್ ಆ್ಯಕ್ಚುಲಿ ಸಿನಿಮಾದಲ್ಲಿ. ಇಡೀ ಕತೆ ಒಂದು ಕತ್ತಲೆಗುಡ್ಡ ಅನ್ನೋ ಒಂದು ಹಳ್ಳಿ ಒಳಗಡೆ ನಡೆಯುತ್ತೆ. ಸೊ ಶುರುವಾಗಿದ್ದು ಸರ್ ಹೇಳ್ತೀನಿ, ಒಂದು ಅದು ಸ್ವಲ್ಪ ಇದೆ ಹೇಳ್ತೀವಿ ಸರ್. ಹಾಂ ಸರ್, ಮೋಹನ್ ಜುನೇಜಾ ಇದ್ದಾರೆ ಆ್ಯಕ್ಚುಲಿ. ಮತ್ತು ಇನ್ನೊಬ್ರ ಬಗ್ಗೆ ಹೇಳಬೇಕು, ಚನ್ಕೇಶವ ಅಂತ ಒಬ್ಬರು ಆ್ಯಕ್ಟ್ ಮಾಡಿದ್ದಾರೆ.
ಚನ್ಕೇಶವ್ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದಾರೆ. ಅವರು ಕನ್ನಡ ರಂಗಭೂಮಿಯಲ್ಲಿ ಭಾಳ ದೊಡ್ಡ ಹೆಸರು ಅವ್ರದ್ದು. ಸೊ ಅವರು ಕೂಡ ಒಂದು ಒಳ್ಳೆ ಪಾತ್ರ ನಿರ್ವಹಿಸಿದ್ದಾರೆ. ಅವರು ಈ ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಮ ಜೊತೆ ಇಲ್ಲ, ಅದೊಂದು ಬೇಜಾರಿದೆ. ಅದಾದಮೇಲೆ ಅಷ್ಟೇ, ಮತ್ತೆ ನೆನಪಿಲ್ಲ. ನಾನು ಮೈಕ್ನ ರಘುರಾಜ್ ಅವರು. ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಅವರೇ. ಹಾಗೆ ರಘುರಾಜ್ ಗೌಡ್ರು ಇವಾಗ ಸ್ವಲ್ಪ ಸಿನಿಮಾ ರಿಲೇಟೆಡ್ ಆಗಿ ಹೆಚ್ಚು ಮಾಹಿತಿಯನ್ನ ನೀಡಬೇಕಾಗಿ ಕೋರ್ಕೊಳ್ತಾ ಇದ್ದಾನೆ. ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಡೆಬ್ಯೂ ಸಿನಿಮಾ ಇದ್ದಾಗ ಡೈರೆಕ್ಟರ್ಸ್ಗಾಗಲಿ ಹೀರೋಸ್ಗಾಗಲಿ ಇಟ್ ಮಸ್ಟ್ ನಾಟ್ ಬಿ ಲೈಕ್ ಅ ಥ್ಯಾಂಕಿಂಗ್ ಸೆರೆಮನಿ. ಯಾಕಂದ್ರೆ ಅದನ್ನ ನಾವು ಪತ್ರಿಕೆಯಲ್ಲಿ ಅಥವಾ ಮಾಧ್ಯಮದಲ್ಲಿ ಹೆಚ್ಚು ಪ್ರಚುರ ಪಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಸಿನಿಮಾ ಬಗ್ಗೆ ಹೆಚ್ಚು ಮಾಹಿತಿಯನ್ನ ನೀಡಿದಾಗ ನಮಗೆ ಒಂದಷ್ಟು ಕಂಟೆಂಟ್ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಓವರ್ ಟು ದಿ ಅನದರ್ ಡೈರೆಕ್ಟರ್ ಸರ್. ಎಲ್ರಿಗೂ ನಮಸ್ಕಾರ ಹಾಗೂ ಮಾಧ್ಯಮದವ್ರಿಗೆ ನಮಸ್ಕಾರ. ಮೊದಲನೇದಾಗಿ ಈ ಈವೆಂಟ್ ನಡಿಬೇಕು ಅಂತಂದರೆ ಅದಕ್ಕೆ ಕಾರಣ ಕೃಷ್ಣ ಸರ್ ಮತ್ತು ಶಂಕರ್ ಸರ್, ನಮ್ಮ ನಿರ್ಮಾಪಕರು. ಸೊ ಅವ್ರು ಇಲ್ಲಾಂದ್ರೆ ಈ ಈವೆಂಟ್ ನಡೀತಾ ಇರಲಿಲ್ಲ ಆ್ಯಕ್ಚುಲಿ. ಆ್ಯಂಡ್ ಸಿನಿಮಾ ಬಗ್ಗೆ ಆಲ್ರೆಡಿ ಮಾತಾಡ್ಬಿಟ್ಟವ್ರೆ ನಾಗರಾಜ್ ಸರ್ ಎಲ್ಲ, ನಾ ಹೇಳೋಕ್ಕೆ ಏನೂ ಇಲ್ಲ. ಸರ್ ಆನ್ಸರ್ ಮಾಡ್ತೀವಿ ಸರ್, ಯಾವಾಗ ಸ್ಟಾರ್ಟ್ ಆಯಿತು ಅನ್ನೋದು. ಐ ಆಮ್ ಸಾರಿ, ಆನ್ಸರ್ ಮಾಡ್ತೀವಿ ಸರ್. ಆಗಿದೆ ಸರ್, 2.5 ವರ್ಷ ಆಗಿದೆ ಸರ್. ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ 2 ಪಾತ್ರಗಳು ರಮೇಶ ಸುರೇಶ. ಸೊ ನೀವುಗಳು ನೋಡಿರೋಂಥ ಪಾತ್ರಗಳೇ, ದಿನನಿತ್ಯ ನೀವು ನೋಡಿರೋಂಥ ಪಾತ್ರಗಳು ಜರ್ನಿನೇ ಒಂದು ಸಿನಿಮಾ ಮಾಡಿದೀವಿ ನಾವು, ಬೇರೆ ಏನಲ್ಲ. ನಿಮ್ಮ ಅಕ್ಕಪಕ್ಕದಲ್ಲಿ ನೀವು ಡೈಲಿ ನೋಡಿರೋಂಥ ಕ್ಯಾರೆಕ್ಟರ್ಗಳು ಏನಿರ್ತವೆ ಆ ಕ್ಯಾರೆಕ್ಟರ್ಗಳೇ ರಮೇಶ ಸುರೇಶ. ಸೊ ಅಂಡ್ ನಮ್ಮ ಸಿನಿಮಾದಲ್ಲಿ ಅವ್ರ ತಂದೆ ಪಾತ್ರ ಸಾಧು ಸರ್ ಮಾಡಿದ್ದಾರೆ. ತುಂಬಾ ಕಾಮಿಡಿ ಸೀನ್ಸ್ ಮಾಡಿದ್ದಾರೆ ಸಾಧು ಸರ್. ಅಂಡ್ ಮೋಹನ್ ಜುನೇಜಾ ಸರ್ ಮಾಡಿದ್ದಾರೆ. ಸೊ ರಂಗನಾಥ್ ನೀನಾಸಂ ಅಂತ ಬಹಳ ಪ್ರಮುಖ ಪಾತ್ರ ಕಾಳಿಂಗ ಅನ್ನೋದು. ಮತ್ತೆ ಉಮಾ ಅಂತ ಮೇಡಮ್, ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ನಮ್ಮ ಕೃಷ್ಣ ಸರ್ ನಿರ್ಮಾಪಕರು, ಅವರು ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಅಂಡ್ ಸತ್ಯಪ್ರಕಾಶ್ ಅವರು ಬಹು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಆಕ್ಚುಲಿ. ಸೊ ಇದೇ ತಿಂಗಳು 21ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಮಾತಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಓಕೆ, ಇಲ್ಲಿಗೆ ಮಾತು ಮುಗಿಸ್ತೀನಿ ಮೇಡಮ್. ಥ್ಯಾಂಕ್ಸ್ ರಘು ಅವರೇ. ಈಗ ನಮ್ಮ ಹೀರೋಗಳಿಬ್ರು ಮಾತನಾಡಲಿದ್ದಾರೆ. ಬೆರಗುಬ್ಬಿ ವೀರಣ್ಣ ಅವರು. ಸೊ ಕನ್ನಡ ನಾಡು ಎಂದೂ ಮರೀಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಮುತ್ತಾತ ಆಗಬೇಕಲ್ವ. ಗುಬ್ಬಿ ವೀರಣ್ಣ ಅವರ ಮಗನ ಮೊಮ್ಮಗ ನಮ್ಮ ಬೆನಕ ಗುಬ್ಬಿ ವೀರಣ್ಣ. ಅವ್ರನ್ನ ಕೇಳ್ತಿದ್ದೆ, ಇಂಜಿನಿಯರಿಂಗ್ ಮಾಡಿದರೆ ಯಾಕೆ ಡೈರೆಕ್ಟಾಗಿ ನಿಮ್ಮ ಬ್ಲಡ್ಡಲ್ಲೇ ಇದೆ, ಈ ಕಡೆಗೆ ವಾಲಿಲ್ಲ ಅಂತ. ಮನೇಲಿ ಕಟ್ನಿಟ್ಟಾಗಿ ಹೇಳಿದ್ರು, ಡಿಗ್ರಿ ಮುಗಿಸ್ಲಿಲ್ಲ ಅಂದರೆ ನಿನ್ನನ್ನು ಬಿಡಲ್ಲ ಆ್ಯಕ್ಟಿಂಗ್ಗೆ ಅಂತ. ಹಾಗಾಗಿ ಇಂಜಿನಿಯರಿಂಗ್ ಮಾಡಲೇಬೇಕಾಯಿತು. ನಾನು ಸುಮ್ಮನೆ ಬಂದಿಲ್ಲ, ಸ್ವಲ್ಪ ಟ್ರೈನಿಂಗ್ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದ್ರು. ರಂಗಭೂಮಿ ಚಟುವಟಿಕೆಯಲ್ಲಿ ಸಕ್ರಿಯನಾಗಿದ್ದೆ. ಜೊತೆಗೆ ನಾಗ್ತಿಹಳ್ಳಿ ಸರ್ ಅವರ 10th ಸಿನಿಮಾನಲ್ಲಿ ಕೂಡ ನಾನು ತರಬೇತಿಯನ್ನು ಪಡ್ಕೊಂಡಿದ್ದೇನೆ ಅಂತ ಹೇಳಿದ್ರು. ಸುಮಾರು ಶಾರ್ಟ್ ಫಿಲಮ್ಸಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಈಗ ದೊಡ್ಡ ಪರದೆ ಮೇಲೆ ಬರಲಿಕ್ಕೆ ಹೊರಟಿದ್ದೀರಾ. ಈ ದೊಡ್ಡ ಪರದೆಗೆ ನಿಮ್ಮ ಮುತ್ತಾತ ಅವರ ಒಂದು ಬಹಳ ದೊಡ್ಡ ಕೊಡುಗೆ ಇದೆ. ಅವರನ್ನು ಸ್ಮರಿಸ್ಕೊಳ್ತಾ ಹೋಗ್ಬಿಟ್ಟು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಮಾತಾಡೋದಾ? ಓಕೆ, ಯಾರು ಬೇಜಾರಾಗಬೇಡಿ, ಕುತ್ಕೊಂಡು ಮಾತಾಡೋಕೆ ಹೇಳ್ತಾ ಇದ್ದಾರೆ ನನಗೋಸ್ಕರ. ಥ್ಯಾಂಕ್ ಯು. ಸೊ ರಮೇಶ್ ಸುರೇಶ್ ಸಿನಿಮಾದಲ್ಲಿ ನಾನು ರಮೇಶ್ ಅನ್ನೋ ಒಂದು ಮೇನ್ ಲೀಡ್ ಕ್ಯಾರೆಕ್ಟರ್ನ ಕ್ಯಾರಿ ಮಾಡ್ಕೊಂಡು ಬಂದ ಇದ್ದೀನಿ. ಸಿನಿಮಾದಲ್ಲಿ ನೀವು ನೋಡ್ಬೇಕಾದ್ರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಮಸ್ತ್ ಮಜಾ ಮಾಡ್ತೀರಾ. ಎಲ್ಲೂ ಏನೋ ವಲ್ಗರ್ ಆಗಲಿ ಅಥವಾ ಡಬಲ್ ಮೀನಿಂಗ್ ಕಾಮಿಡೀಸ್ ಇಲ್ಲ, ಎಲ್ಲ ಒಂದು ಸಿಚುವೇಶನಲ್ ಕಾಮಿಡೀಸ್ ಇದೆ. ಆಮೇಲೆ ಆ ಎಮೋಷನ್ಸ್ ಇದೆ. ಬಾಂಡಿಂಗ್ಸ್ ಬಗ್ಗೆ ಹೇಳಿದೀವಿ. ಮತ್ತೆ ಅದೇ ರಾಗ ಅದೇ ತಾಳ ಅಂತ ಹೇಳೋ ಬದಲು ಒಂದು ಹೊಸ ತರ ನಾವು ಎಕ್ಸ್ಪೆರಿಮೆಂಟಲ್ ಮಾಡಬೇಕು ಅಂತ ಒಂದು ಟ್ರೈ ಮಾಡಿದೀವಿ. ಆ ಎಕ್ಸ್ಪೆರಿಮೆಂಟಲ್ ಏನು ಅಂತ ನೀವು ಆಕ್ಚುಲಿ ಥಿಯೇಟರ್ ಬಂದು ನೋಡಿದ್ರೆ ಡೆಫಿನೆಟ್ಲಿ ನೀವೆಲ್ಲರೂ ಇಷ್ಟಪಡ್ತೀರಾ. ಮತ್ತೊಂದು ಹೇಳ್ಬೇಕಾದ್ರೆ ಸತ್ಯರಾಜ್ ಸರ್ ನಮಗೆ ಸಪೋರ್ಟ್ ಮಾಡಿದಿರ್ಬೋದು. ನಮಗೆ ಲಾಸ್ಟ್ ಡೇಸ್ ಅಲ್ಲಿ ಸಿಕ್ಕಾಪಟ್ಟೆ
ಹೆಲ್ಪ್ ಮಾಡಿ ನಮಗೆ ಮೋಟಿವೇಟ್ ಮಾಡಿ ಈಗಿಂದ ಸೀಕ್ವೆನ್ಸ್ ಆಫ್ ಫೈಟ್ ಇರ್ಬೋದು, ವೆರಿ ಅಡ್ವೆಂಚರಸ್ ಆಗಿ ನಮಗೆ ಫೈಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ ಟೈಮಲ್ಲಿ ನಾನೇನಾದ್ರು ಮಿಸ್ ಆಗಿ ಹೊಡೆದಿದ್ರೆ ಅಥವಾ ಮಿಸ್ ಆಗಿ ನೀವು ನನಗೆ ಹೊಡೆಸಿದ್ರೆ ಸಾರಿ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ. ಅಲ್ಲೂ ಕೇಳಿದ್ದೆ, ಇಲ್ಲೊಂದ್ಸತಿ ಕೇಳ್ತಾ ಇದ್ದೀನಿ. ಇನ್ನ ಕಾಮಿಡಿ ಟೈಮಿಂಗ್ ಅಲ್ಲಿ ಇರ್ಬೋದು, ನನ್ನ ಜೊತೆ ಮಾಡೋಂಥ ಈರಣ್ಣ ಅವರು ಅಲ್ಲಿದ್ದಾರೆ, ನಮ್ಮ ರೋಲ್ಗಳು ಮಾಡಿರೋರು ಸುಮಾರು ಇದ್ದಾರೆ, ಅಧ್ಯಕ್ಷರು ಮಾಡಿರೋರು. ಈ ಸಿನಿಮಾದಲ್ಲಿ ಮೇನ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ನಿಮಗೆ ಸಾಲ ಮಾಡೋರು ಹೇಗಿರ್ತಾರೆ, ಸಾಲ ಮಾಡಿ ಮೋಸ ಮಾಡೋರು ಹೇಗಿರ್ತಾರೆ, ಮೋಸ ಮಾಡಿದ್ಮೇಲೆ ಹೇಗೆ ತಪ್ಪಿಸ್ಕೊಂಡು ಹೋಗ್ತಾರೆ, ತಪ್ಪಿಸ್ಕೊಂಡು ಹೋಗಿ ಮೋಸ ಮಾಡೋರೆಲ್ಲ ಹೇಗೆ ಜೀವನದಲ್ಲಿ ಅನುಭವಿಸಿ ಮುಂದೇನಾಗ್ತಾರೆ ಅಂತ ಡೀಟೇಲ್ ಆಗಿ, ಸಿಕ್ಕಾಪಟ್ಟೆ ಕ್ಯೂಟ್ ಆಗಿ, ಕಾಮಿಡಿಯಾಗಿ, ಸ್ವಲ್ಪ ಥ್ರಿಲ್ಲರ್ ಕೊಟ್ಟು ಹಾರರ್ ಹೇಳಿ ತೋರಿಸಿದೀವಿ. ಓಕೆ, ಸೊ ಜಾಸ್ತಿ ಮಾತಾಡಕ್ ಹೋಗಲ್ಲ. ಫೈನಲಿ ನಾನು ಥ್ಯಾಂಕ್ಸ್ ಹೇಳಕ್ ಬರ್ತೀನಿ, ಯಾಕಂದ್ರೆ ಇನ್ನೂ ಸಿನಿಮಾ ಬಗ್ಗೆ ನನ್ನ ಕೋ ಆರ್ಟಿಸ್ಟ್ ಯಶು ಅವ್ರು ಸಹ ಮಾತಾಡಬೇಕು. ಹಾಗಾಗಿ ಸೊ ಈ ಸಿನಿಮಾ ಈ ಹಂತಕ್ಕೆ ಬಂದು ಇಲ್ಲಿ ನಿಂತಿರೋದಕ್ಕೆ ಕಾರಣ ಮೇನ್ ಆಗಿ ಒಂದು ಕೃಷ್ಣ ಸರ್ ನಮ್ಮ ಸಿನಿಮಾ ತಂಡಕ್ಕೆ ಬ್ಯಾಕ್ ಬೋನ್ ಆಗಿ ಡೇ ಅಂಡ್ ನೈಟ್ ನಮಗೆ ಪ್ರತಿಯೊಂದು ವಿಷಯದಲ್ಲಿ, ಪ್ರತಿಯೊಂದು ಹಂತದಲ್ಲಿ, ಪ್ರತಿಯೊಂದು ಸಮಯದಲ್ಲಿ ನಮಗೆ ಕೈ ಜೋಡಿಸಿದ್ದಾರೆ, ಭುಜಕ್ಕೆ ಭುಜ ಕೊಟ್ಟು ನಿಂತಿದ್ದಾರೆ. ಅದೇ ತರಹ ನಮ್ಮ ಶಂಕರ್ ಸರ್ ನಮಗೆ ಟೀಮ್ ನ ಕೊಲಾಬ್ರೇಟ್ ಮಾಡಿದ್ದಾಗಿರ್ಲಿ, ಎಲ್ಲಾನು ಒಂದು ಕಡೆ ಸೇರಿಸಿ ಸ್ಟಾರ್ಟ್ ಮಾಡಿದಾಗ್ಲಿ. ಸೊ ಐ ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಫಾರ್ ದಿಸ್ ಗ್ರೇಟ್ ಆಪರ್ಚುನಿಟಿ. ನಿಮ್ಮಿಂದನೇ ನಾನು, ನಿಮ್ಮಿಂದನೇ ಈ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಮೇಲಾಗಿ ಇನ್ನೊಬ್ಬ ವ್ಯಕ್ತಿಯನ್ನ ನಾನು ಈ ಟೈಮಲ್ಲಿ ನಾನು ಮನಸ್ಪೂರ್ವಕವಾಗಿ ನೆನೆಸ್ಕೋಬೇಕು. ನಮ್ಮ ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಇಂದ ಹಿಡಿದು ಇಲ್ಲಿವರೆಗೂ ಜೊತೆಯಲ್ಲೇ ನಮಗೆ ಸಪೋರ್ಟ್ ಮಾಡಿ, ಧೈರ್ಯ ಹೇಳಿ, ಆಗತ್ತೆ ಮಾಡಿ ಅಂತ ಮುನ್ನುಗ್ಸೋಕೆ ನಮಗೆ ಪ್ರಚೋದನೆ ಕೊಟ್ಟಂತಹ TS ಭರತ್ ಅವರಿಗೆ ನಾನು, ತುಮಕೂರು TS ಭರತ್ ಅವರಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳು ಹೇಳ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನನ್ನ ಡೈರೆಕ್ಟರ್ಸ್, ಆಬ್ವಿಯಸ್ಲಿ ಅವರು ಏನ್ ಕ್ಯಾರೆಕ್ಟರ್ ಕಟ್ಕೊಟ್ಟಿದಾರೋ ಅದನ್ನ ಮಾಡಕ್ ನಾನು ಟ್ರೈ ಮಾಡಿದೆ ಅಂತ ಅನ್ಕೊಂಡಿದೀನಿ. ಜಾಸ್ತಿ ಏನಾದ್ರು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಸರ್, ಕಮ್ಮಿ ಮಾಡಿದ್ರೆ ಹೊಟ್ಟೆ ಹಾಕೊಂಡ್ಬಿಡಿ. ಇನ್ನ ಅಂಡ್ ಮೀಡಿಯಾದವರೇ ನಮಗೆ ಮೇಜರ್ ಬ್ಯಾಕ್ ಬೋನ್ ಆಫ್ ದ ಸಿನಿಮಾ ಇಂಡಸ್ಟ್ರಿ ಅಂತಾನೆ ಹೇಳ್ಬೋದು. ಜನದಿಂದ, ಸಿನಿಮಾ ರಂಗದಿಂದ ಜನಕ್ಕೆ ತಲುಪಿಸೋದ್ರಲ್ಲಿ ನಿಮ್ಮ ಪಾಲು ತುಂಬಾ ದೊಡ್ಡದೇ ಇದೆ. ಸೊ ಐ ಹಾರ್ಟ್ಲಿ ರಿಕ್ವೆಸ್ಟ್ ಯು ಆಲ್ ಟು ಸಪೋರ್ಟ್ ಅಸ್, be with us, help us to grow and reach the audience. Thank you so much. ಒಳ್ಳೆಯದಾಗಿ ಬಂತ ನಮಗೆ. ಹಾಗೆ ಯಶುರಾಜ್ ಬೇಸಿಕ್ಲಿ ಆಂಕರ್ ಆಗಿ ಬಹಳಷ್ಟು ವಾಹಿನಿಗಳಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಈಗ ದೊಡ್ಡ ಪರದೆ ಮೇಲೆ ಬರ್ತಾರೆ, ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಕೂಡ ಆಕ್ಟ್ ಮಾಡಿರುವಂಥವ್ರು. ಓವರ್ ಟು ಯು. ಥ್ಯಾಂಕ್ ಯು. ಮೊದಲನೇದಾಗಿ ಇರುವಂತಹ ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರ, ಹಾಗೆ ನನ್ನೆಲ್ಲ ಸ್ನೇಹಿತರಿಗೆ ನಮಸ್ಕಾರ, ವೇದಿಕೆ ಮೇಲೆ ಇರುವಂತಹ ನಮ್ಮ ಪ್ರೊಡ್ಯೂಸರ್ಸ್ಗೆ, ನಮ್ಮ ಕೋ ಆರ್ಟಿಸ್ಟ್ಗಳಿಗೆ ನಮಸ್ಕಾರ ತಿಳಿಸ್ತಾ, ಆಲ್ಮೋಸ್ಟ್ ಎಲ್ಲ ಸಿನಿಮಾ ಬಗ್ಗೆ ಮಾತಾಡಿದರೆ ನಾನು ಹೆಚ್ಚು ಮಾತಾಡೋಕೆ ಹೋದ್ರೆ ಅದು ಗೊತ್ತಿಲ್ಲ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ರಮೇಶ್ ಸುರೇಶ್ ಅನ್ನೋ ಸಿನಿಮಾ ಎಲ್ಲರೂ 5 ಸ್ಟಾರ್ ಆಗಿ ನೋಡಿರ್ತಾರ. ಒಂದು ಕಾಮಿಡಿ ಸಿನಿಮಾ, ಕಾಮಿಡಿ ಓನರ್ ನೋಡೋದು ಮೇ ಬಿ ಸೇಮ್ ಟು ಸೇಮ್ ಇದೀವಿ, ಒಂದು ಸ್ವಲ್ಪ ಚೇಂಜ್ ಆಗಿದ್ದಾರೆ ಇವಾಗ ಅಷ್ಟೇ, ಅದು ಬಿಟ್ಟರೆ ಏನೂ ಇಲ್ಲ. ರಮೇಶ್ ಸುರೇಶ್ ಅನ್ನೋ ಸಿನಿಮಾ ನಿಮಗೆ ಒಂದೇ ಫ್ಲೇವರ್ ಇರಲ್ಲ, ಅದಂತೂ ಪ್ರಾಮಿಸಿಂಗ್ ಆಗಿದೆ. ಅಂಡ್ ಹೊಸೊಬ್ರು ಸಿನಿಮಾ ಒಂದು ಹೊಸ ಪ್ರಯತ್ನ ಮಾಡಿದೀವಿ, ಒಂದು ಒಳ್ಳೆ ಕ್ವಾಲಿಟಿನಲ್ಲಿ ಸಾಂಗ್ಸ್ ಆಗಿರ್ಬೋದು. ಇವಾಗ ನೀವು ವಿಜುವಲ್ಸ್ನ ನೋಡಿದ್ರೆ ಐ ಥಿಂಕ್ ನೀವೆಲ್ಲರೂ ಫೀಲ್ ಮಾಡಿದ್ರೆ ಅಂತ ಅನ್ಕೊಂಡಿದ್ದೀನಿ. ಸೊ ವಿಜುವಲ್ಸ್ನ ನೋಡಿದ್ಮೇಲೆ ಗೊತ್ತಾಗುತ್ತೆ ಒಂದು ಹೊಸ ಪ್ರಯತ್ನದಲ್ಲಿ ಎಲ್ಲೋ ಒಂದು ಕಡೆ ಟೆಕ್ನಿಕಲಿನೂ ಕೂಡ ಒಂದು ರೀತಿ ಇವತ್ತಿಗೆ ಏನ್ ಬೇಕೋ ಅದು ಕೊಡೋಕ್ಕಾಗದಿದ್ರು ಒಂದು ಹಂತವಾಗಿ ನಾವು ಬಂದಿದ್ದೀವಿ. ಜೊತೆಗೆ ಇವತ್ತು ನಾವು ಈ ಸಿನಿಮಾ ಇಲ್ಲಿವರೆಗೂ ಬರಲಿಕ್ಕೆ ಮೇಜರ್ ಕಾರಣ ಅಂತಂದ್ರೆ ನಮ್ಮ ಪ್ರೊಡ್ಯೂಸರ್ಸ್, ನಮ್ಮ ಕೃಷ್ಣ ಸರ್ ಆಗಿರ್ಬೋದು, ನಮ್ಮ ಶಂಕರ್ ಸರ್ ಅವರಾಗಿರ್ಬೋದು, ಇವರೆಲ್ಲರೂ ಕಾರಣ. ಆ್ಯಂಡ್ ನನ್ನ ಟೀಮ್, ನನ್ನ ತಂಡ ಏನಿದೆ, ನಮ್ಮ ಡೈರೆಕ್ಟರ್ಗಳಾಗಿರ್ಬೋದು ಅಥವಾ ನಮ್ಮ ಬೆನಕ್ ಗುಬ್ಬಿಯವರವರಾಗಿರ್ಬೋದು, ಸೊ ಇವರೆಲ್ಲರೂ ಕಾರಣ ಆಗಿದ್ದಾರೆ. ಸತ್ಯಪ್ರಕಾಶ್ ಅವರು ಕೂಡ ನಮಗೆ ಸಹಾಯ ಮಾಡಿದರು. ಆ್ಯಂಡ್ ಬರೋರು ಏನಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಅಥವಾ ಇನ್ನೊಬ್ರಿಗಾಗಲಿ ಅಥವಾ ಇದು ಇಷ್ಟಕ್ಕೆ ಚಿಕ್ಕ ಮಕ್ಕಳು ನೋಡಬೇಕು ಅಥವಾ ದೊಡ್ಡವ್ರು ನೋಡಬೇಕು, ಮತ್ತೊಬ್ಬರು ಈ ಪ್ಯಾಟರ್ನ್ ಅಂತ ಇಲ್ಲ. ನೀವು ಒಂದು ಫ್ಲೇವರ್ನ ನೋಡ್ತಾ ಹೋಗ್ತಾ ಇದ್ರೆ ಸಾಕಷ್ಟು ಫ್ಲೇವರ್ಸ್ ಸಿನಿಮಾದಲ್ಲಿ ಸಿಗುತ್ತೆ. ಐ ಥಿಂಕ್ ಅವಾಗಲೇ ನಮ್ಮ ನಾಗರಾಜ್ ಸರ್ ಹೇಳಿದ್ರು ನಿಮ್ಗೆಲ್ಲೂ ಕೂಡ ಬೋರ್ ಆಗಲ್ಲ, ಸೊ ಸಿನಿಮಾ ಟ್ರಾವೆಲ್ ಆಗೋದೇ ಗೊತ್ತಾಗಲ್ಲ ಅಂತ. ಖಂಡಿತವಾಗ್ಲೂ ಈಗ ಏನು ಮಾಧ್ಯಮದಲ್ಲೂ ನಾವೇನು ಹೇಳಿದ್ವಿ, ನೀವೆಲ್ಲರೂ ಕೂಡ ಹೊಸಬರಿಗೆ ಪ್ರತಿನಿತ್ಯ ಸಾಕಷ್ಟು ಹೊಸ ತಂಡಗಳನ್ನ ನೋಡ್ತಾ ಇರ್ತೀರ. ಆ್ಯಂಡ್ ನಾವು ಕೂಡ ಹೊಸ ತಂಡನೇ ಆಗಿರೋದ್ರಿಂದ ಒಂದು ಪುಷ್ ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾ ನಮಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕೂಡ ಎಲ್ಲೋ ಒಂದು ಕಡೆ ನಾವು ಬೇರೆ ಥರನೇ ರೀಚ್ ಆಗ್ತೀವಿ ಅಂತ ನಮ್ಗೆ ನಂಬಿಕೆ ಇದೆ.
ಮೊದಲನೇ ಪ್ರಯತ್ನ, ಅದು ಸಕ್ಸಸ್ ಆರ್ ಫೇಲ್ಯೂರ್ ಅದು ಯಾರ್ದು ನಮ್ಮ ಕೈಲಿಲ್ಲ. ಬಟ್ ಒಂದು ಹಂತಕ್ಕೆ ಇಲ್ಲಿ ಬಂದಿದ್ದೀವಿ, ಇವತ್ತು ರಿಲೀಸ್ವರೆಗೂ ಬಂದಿದ್ದೀವಿ ಅಂತಂದ್ರೆ ಇಡೀ ನಮ್ಮ ತಂಡಕ್ಕೆ ನನ್ನ ಕಡೆಯಿಂದ ಒಂದು ಜೋರಾದ ಚಪ್ಪಾಳೆ ಬರಲಿ. ಅಂಡ್ ಈ ಸಿನಿಮಾದಲ್ಲಿ ನಾನು ಸುರೇಶ್ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ಇವರು ರಮೇಶ್ ಆಗಿರ್ತಾರೆ, ನಾವು ಸುರೇಶ್ ಆಗಿರ್ತೀವಿ. ಈ ಸಿನಿಮಾ ಕಂಪ್ಲೀಟ್ ಜರ್ನಿನಲ್ಲಿ ನಾವು ಇರ್ತೀವಿ. ಖಂಡಿತ ಈ ಕ್ಯಾರೆಕ್ಟರ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ಸಾಂಗ್ಸ್ ಅಷ್ಟೇ, ಸಾಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇಡೀ ಸಿನಿಮಾ ಹೇಳಿದಂಗೆ ಕಂಪ್ಲೀಟ್ ಎಲ್ಲೂ ನಿಮಗೆ ಬೋರ್ ಆಗಲ್ಲ ನನ್ಗೆ ಗೊತ್ತಿರಂಗೆ. ಅಂಡ್ ಸಿಕ್ಕಿರುವಂತ ಅವಕಾಶಕ್ಕೆ ಒಂದು ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು, ಇವರೆಲ್ಲರೂ ಕೊಟ್ಟಿರುವಂತ ಒಂದು ಅವಕಾಶಕ್ಕೆ ನನ್ನ ಕೈಲಾದಷ್ಟು 100 ಅಲ್ಲ 200% ಎಫರ್ಟ್ ಹಾಕಿ ನಾನು ಕೆಲಸ ಮಾಡಿದ್ದೀನಿ. ಅದು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗ್ಬೋದು. ಅಷ್ಟೇ ಅನ್ಕೋತೀನಿ. ಇನ್ನೂ ಜಾಸ್ತಿ ಮಾತಾಡಿದ್ರೆ ಸರ್ ಕೂಡ ಮಾತಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಭರತ್ ಸರ್ ಆಗಿರ್ಬೋದು, ನನ್ನ ಸ್ನೇಹಿತರಾಗಿರ್ಬೋದು, ಇಲ್ಲಿ ಬಂದಿರೋ ಸಾಕಷ್ಟು ಜನ ಸ್ನೇಹಿತರಿದ್ದಾರೆ, ನಮ್ಮ ಫ್ಯಾಮಿಲಿಯವ್ರು ಆಗಿರ್ಬೋದು. ನನ್ನ ಡೇ 1 ಇಂದ ಇಲ್ಲಿವರೆಗೂ ಕೂಡ ಅದೇ ಸಪೋರ್ಟಿವ್ ಆಗಿ ಇವತ್ತು ಇಷ್ಟು ಜನ ಅವರೆಲ್ಲರೂ ಬಂದಿದ್ದಾರೆ ಅಂತಂದ್ರೆ ನನಗಂತೂ ಯಾರು ಇಲ್ಲ, ಅಂದ್ರೆ ಬ್ಯಾಕ್ಗ್ರೌಂಡ್ ಅಂತ ಮತ್ತೊಂದು ಯಾರು ಇಲ್ಲ. ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತ ಹುಡುಗ ನಾನು. ಜೊತೆಗೆ ನಾವಿದ್ದೀವಿ ಅಂತ ನನ್ನ ಫ್ರೆಂಡ್ಸು, ನನ್ನ ಸ್ನೇಹಿತರು, ನನ್ನ ಫ್ಯಾಮಿಲಿ ಎಲ್ಲರೂ ಕೂಡ ಇವತ್ತಿದ್ದಾರೆ. ಅದು ನನಗೆ ಬಹಳ ಖುಷಿ ಆಗುತ್ತೆ. ಯಾವತ್ತೂ ಬಿಡಲ್ಲ, ನನಗೆ ನಂಬಿಕೆ ಇದೆ. ಲವ್ ಯು ಗೈಸ್. ಸ್ವಲ್ಪ ಬರೋ ತಡ ಆಗಿರ್ಬೋದು, ಬಟ್ ಅದೇ ಪ್ರೀತಿ ಇಟ್ಕೊಂಡು ಎಷ್ಟು ದೂರದಿಂದ ಬಂದಿರ ಅಂತ ನನಗೆ ಚೆನ್ನಾಗಿ ಗೊತ್ತು. ಥ್ಯಾಂಕ್ ಯು ಸೋ ಮಚ್. ಸಿನಿಮಾಗೂ ಇದೇ ರೀತಿ ಬಂದು ನಮ್ಮ ತಂಡನ ನೀವು ಗೆಲ್ಲಿಸ್ಬೇಕು, ಆ ನಂಬಿಕೆ ನನಗಿದೆ. ಬಡವ್ರ ಮನೆ ಮಕ್ಕಳು ಅಥವಾ ಬ್ಯಾಕ್ಗ್ರೌಂಡ್ ಇಲ್ದವರು ಬೆಳಿಬೋದು ಅಂತ ಸಾಕಷ್ಟು ಜನ ತೋರಿಸಿದ್ದಾರೆ. ಸೊ ಅದ್ರ ಜೊತೆಗೆ ನಮ್ಮ ಪುಣ್ಯ ಏನಂತಂದ್ರೆ ಒಬ್ಬ ದೊಡ್ಡ ಫ್ಯಾಮಿಲಿಯ ಕೊಡಿಯೊಂದಿಗೆ ಅಭಿನಯಿಸಿದ್ದು ನನ್ನ ಪುಣ್ಯ ಅಂತ ನಾನು ಅನ್ಕೊಂತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ರಾಘವೇಂದ್ರ ಸ್ವಾಮಿ ಇಡೀ ತಂಡಕ್ಕೆ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಯಶ್ ಅವರೇ. ನಮ್ಮ ಕಲಾವಿದರ ಸಂಘದ ಈ ಆಡಿಟೋರಿಯಂ ಸಿಕ್ಕಾಪಟ್ಟೆ ದೊಡ್ಡದು, ಇದೇ ಹೌಸ್ಫುಲ್ ಆಗಿದೆ. ನಮ್ಮ ಸಿನಿಮಾ ಥಿಯೇಟರ್ನಲ್ಲಿ ರಿಲೀಸ್ ಆಗ್ತಿದೆ ಇದೇ ತಿಂಗಳು 21ನೇ ತಾರೀಕು. ಆಗ್ಲೂ ಕೂಡ ಹೌಸ್ಫುಲ್ ಮಾಡೋ ಜವಾಬ್ದಾರಿ ಇಲ್ಲಿ ಬಂದಿರೋಂಥ ಫ್ರೆಂಡ್ಸ್, ಈಗೇನು ಯಶು ಅವರು ಹೇಳಿದ್ರು ಹಾಗೆ ಫ್ರೆಂಡ್ಸ್, ನೀವು ನಿಮ್ಮ ಫ್ರೆಂಡ್ಸ್ ನ ಕರ್ಕೊಂಡು ಬಂದು ಖಂಡಿತ ಸಿನಿಮಾ ನೋಡಿ ಗೆಲ್ಸಿ ಅಂತ ಹಾರೈಸ್ತಾ ಆಲ್ ದ ವೆರಿ ಬೆಸ್ಟ್ ತಮಗೂ. ಈಗ ಸತ್ಯಪ್ರಕಾಶ್ ಸರ್ ಅವರ ಮಾತನ್ನ ಕೇಳೋಣ. ಈಗಷ್ಟೇ ಚಿಗುರ್ತಿರೋಂಥವ್ರಿಗೆ ಸಪೋರ್ಟ್ ಆಗಿ ನಿಂತಿರೋಂಥವ್ರು ಸರ್. ಎಲ್ಲರಿಗೂ ನಮಸ್ಕಾರ. The whole team of Ramesh Suresh wish you all the best. Very big success. And Krishna sir and Shankar sir, you are going to earn multi-millions. Wish you all the best. And both the heroes, very big name. God bless you. I love you all. Thank you. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಪ್ರಮುಖ ಪಾತ್ರ ಏನು ಅಂತ ರಿವೀಲ್ ಮಾಡಬಾರ್ದು ಅಂತ ಡೈರೆಕ್ಟರ್ಸ್ ಹೇಳಿರೋದ್ರಿಂದ ಸತ್ಯಪ್ರಕಾಶ್ ಸರ್ ಅವರು ಆ ಸತ್ಯನ ಬಿಚ್ಚಿಡ್ತಾ ಇಲ್ಲ. ಎನಿವೇಸ್, ಈಗ ಬಹಳ ಹೇಳ್ತಿದ್ರು ನೀನಾಸಂ ರಂಗನಾಥ್ ಅವರ ಬಗ್ಗೆ, ಅವರು ಒಂದು ಒಳ್ಳೆ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ ಅಂತ. ಸೊ ಎಲ್ರಿಗೂ ನಮಸ್ಕಾರ. ನಾನು ಶಿವಮೊಗ್ಗದವನು, ರಂಗಭೂಮಿ ಕಲಾವಿದ, ನಾಟಕಗಳನ್ನು ನಿರ್ದೇಶನ ಮಾಡ್ತೀನಿ, ಆ್ಯಕ್ಟಿಂಗ್ ಟ್ರೈನಿಂಗ್ ಈ ಥರದ ಕೆಲಸಗಳನ್ನ ಮಾಡ್ತಾ ಇರ್ತೀನಿ. ಒಟ್ಟು ಆರ್ಟ್ ಫೀಲ್ಡಲ್ಲೇ ಜೀವನ ಮಾಡ್ತಾ ಇರೋದು. ಈ ಸಿನಿಮಾಗೆ ರಂಗಭೂಮಿ ಕಲಾವಿದರು ತುಂಬ ಜನ ಕೆಲಸ ಮಾಡಿದ್ದಾರೆ, ತುಂಬ ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲೂ ನಾನು ಒಬ್ಬ. ಅವಕಾಶಕ್ಕಾಗಿ ಧನ್ಯವಾದ ಹೇಳ್ತೀನಿ ಇಡೀ ತಂಡಕ್ಕೆ. ಈ ಪಾತ್ರನೂ ಕೂಡ ಭಾಳ ವಿಶೇಷವಾದಂಥದ್ದು. ನನಗೆ ಮಾಡುವಾಗ ನಿಜವಾಗ್ಲೂ ನನಗೆ ಒಂದು ರೀತಿ ಚಾಲೆಂಜಿಂಗ್ ಆಗಿರೋಂಥ ಕ್ಯಾರೆಕ್ಟ್ರು. ನಾನೆಲ್ಲದ ಒಂದು ಕ್ಯಾರೆಕ್ಟರ್ ಆಗಿ ಮಾಡಿದ್ದೀನಿ. ಸಿನಿಮಾ ನೋಡಿ ಪ್ರೋತ್ಸಾಹ ನೀಡಿ. ಧನ್ಯವಾದ. ಥ್ಯಾಂಕ್ ಯು. ಇನ್ನು ಕನ್ನಡಕ್ಕೆ ಹೋಗಿಲೆ ರಿಯಾಲಿಟಿ ಶೋ ಮೂಲಕ ಮನೆ ಮಾತಾದಂತಹ ಅದ್ಭುತ ಗಾಯಕಿ ಉಮಾ ವಿಮರ್ಶೆ ಅನ್ನೋ ಒಂದು ಶಾರ್ಟ್ ಫಿಲಮ್ ಫಸ್ಟ್ ಮಾಡಿದ್ದು, ಅದು ಎಲ್ಲರ ಗಮನ ಸೆಳೆದಿತ್ತು. ವಾಟ್ ಅನ್ ಆಕ್ಟ್ರೆಸ್ ಅಂತ. ಸೊ ಈಗಾಗಲೇ ಬಹಳಷ್ಟು ಸಿನಿಮಾ ಗುರು ಶಿಷ್ಯರು ಆದಿಯಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಈ ಸಿನಿಮಾದಲ್ಲಿ ನಿಮ್ಮ ಅನುಭವ ಮತ್ತು ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಉಮಾ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂತಹ ಜೋಡಿ ನಿರ್ಮಾಪಕರಿಗೂ, ಜೋಡಿ ನಿರ್ದೇಶಕರಿಗೂ, ಜೋಡಿ ಹೀರೋಗಳಿಗೂ, ಹಾಗೆ ನೆರೆದಿರುವಂತಹ ಮಾಧ್ಯಮದವರಿಗೂ, ಕಲಾಭಿಮಾನಿಗಳಿಗೂ ಕೂಡ ನಮಸ್ಕಾರ. ನಾನಿಲ್ಲಿ ತುಂಬ ಜನ ಸಿನಿಮಾದಲ್ಲಿ ಹಿರಿಯ ಕಲಾವಿದರು ನಟನೆ ಮಾಡಿದ್ದಾರೆ. ನಾನು ಜಸ್ಟ್ ಬಂದಿದ್ದಕ್ಕೆ ಒಂದು ಪ್ರಾತಿನಿಧಿಕವಾಗಿ ನಾನು ಇಲ್ಲಿ ಕೂತಿದ್ದೀನಿ ಅಷ್ಟೇ. ತುಂಬ ಜನ ಹಿರಿಯ ಕಲಾವಿದರು, ಸಹ ಕಲಾವಿದರೆಲ್ಲ ಇದ್ದಾರೆ. ಇವತ್ತು ಬಂದಿಲ್ವೇನೋ ಗೊತ್ತಿಲ್ಲ. ನನ್ನ ಪಾತ್ರದ ಬಗ್ಗೆ ಮಾತಾಡ್ಲಿಕ್ಕೆ ಹೇಳ್ತಿದ್ದಾರೆ. ನನ್ನ ಪಾತ್ರನೇ ಮರ್ತೋಗಿದೆ. ಸಿನಿಮಾದಲ್ಲಿ ನಾನು ಏನು ಮಾಡಿದ್ದೀನಿ ಅಂತಲೇ ಮರ್ತೋಗಿದೆ. ಅಂದರೆ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಆಗಿದ್ದರಿಂದ ಅಂತ ನಾನು ಹೇಳ್ತಾ,
ಊರಿನ ಒಬ್ಬ ಸರ್ಪಂಚ್ ಅಂತ ಹೇಳ್ತಾರೆ ತೆಲುಗಿನಲ್ಲಿ, ಪಂಚಾಯಿತಿ ಮೆಂಬರ್ ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ರು. ಸುಮಾರು ದಿನಗಳಾಗಿದ್ರಿಂದ ನಾನು ಏನು ಪಾತ್ರ ಮಾಡಿದ್ದೀನಿ ಅಂತ ನಿಜವಾಗ್ಲೂ ಮರ್ತೋಗಿದೆ. ನಾನು ಇವತ್ತು ಟ್ರೈಲರ್ ನೋಡ್ತಿರ್ಬೇಕಾದ್ರೆ ನನಗೆ ನೆನಪಾಗಿದ್ದು. ಸೊ ಈ ಥರದೊಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ, ಈ ಇಡೀ ಸಿನಿಮಾದಲ್ಲಿ ಹೆಚ್ಚಿನದಾಗಿ ರಂಗಭೂಮಿ ಕಲಾವಿದರು, ತುಂಬ ದೊಡ್ಡ ದೊಡ್ಡ ಹಿರಿಯ ಕಲಾವಿದರು ಎಲ್ಲರೂ, ಅಂದರೆ ಹೊಸ ಮುಖಗಳು ಎಲ್ಲರೂ ಇದ್ದಾರೆ. ಹಾಗೆಯೇ ಯಾವುದೇ ಪೂರ್ವಗ್ರಹ ಪೀಡಿತರಾಗದೆ ಸಿನಿಮಾವನ್ನು ಕೂಡ ನೀವು ಹೊಸದಾಗಿ ರಿಸೀವ್ ಮಾಡ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಪಾತ್ರದ ಬಗ್ಗೆ ಸಿನಿಮಾದಲ್ಲಿ ನೀವೇ ನೋಡಿ ಹೇಳಿ ಅಂತ ನಾನು ಈ ಮೂಲಕ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಅಮ್ಮ. ಜೂನಿಯರ್ ಸುರೇಶ್ ಸಮರ್ಥ ಮಾತಾಡ್ತೀಯಕ್ಕಂತ. ಹಲೋ ಎವ್ರಿವನ್, ನನಗೆ ತುಂಬ ಖುಷಿ ಆಗ್ತಿದೆ ಇಲ್ಲಿ ಈ ಫಿಲಮ್ ಮಾಡೋದಕ್ಕೆ. ನಾನು ನಾಗೇಂದ್ರ ಅಂಕಲ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಿಮಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ರಮೇಶ ಸುರೇಶ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಈ ಫಿಲಮಲ್ಲಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್. ಜೂನಿಯರ್ ಸುರೇಶ್ ಥ್ಯಾಂಕ್ಸ್ ಕೊಡ್ತಿದ್ದಾರೆ ಸಮರ್ಥ ಅವರು. ಇನ್ನು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅತಿಥಿಗಳು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೋರ್ಕೊಳ್ತಾ ಇದ್ದಾರೆ. ನಮ್ಮ ಆರ್ಯನ್ ಸಂತೋಷ್ ಅವರು, ವಿಜಯ್ ಚಂದೂರ್ ಅವರು, ನಾಗೇಂದ್ರ ಅರಸ್ ದಯವಿಟ್ಟು ಸ್ಟೇಜಿಗೆ ಬರಬೇಕು. ದಯವಿಟ್ಟು ಸ್ಟೇಜಿಗೆ ಬರಬೇಕು ಸರ್. ಸೊ ಇದೇ 21ನೇ ತಾರೀಕು ರಿಲೀಸ್ ಆಗ್ತದೆ. ದಯವಿಟ್ಟು ಸಪೋರ್ಟ್ ಮಾಡಿ. ಜೋಡಿ ನಿರ್ಮಾಪಕರು, ಜೋಡಿ ನಿರ್ದೇಶಕರು, ಜೋಡಿ ಹೀರೋಗಳು. ಅವರನ್ನು ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ ಬೊಕ್ಕೆ ಕೊಡೋ ಮೂಲಕ. ಯಾಕಂದ್ರೆ ಇಷ್ಟೊತ್ತು ಮಾತನ್ನ ಕೇಳಿದ್ದಾರೆ, ಅವರ ಮನದ ಮಾತನ್ನ ಈಗ ಹಂಚ್ಕೊಳ್ಳಿಕ್ಕೆ ಸ್ಟೇಜಿಗೆ ಬರ್ತಿದ್ದಾರೆ. ಪ್ರೀತಿಯ ಸ್ವಾಗತ. ಆರ್ಯನ್ ಸಂತೋಷ್, ಪ್ರೀತಿಯ ಸ್ವಾಗತ. ವಿಜಯ್ ಚಂದ್ರೂರ್ ಅವ್ರಿಗೂ ಕೂಡ ನನ್ಮೆಯಾಗಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ನಮ್ಮ ನಾಗೇಂದ್ರ ಸರ್ ಅವರು ಕೂಡ ಬಹಳ ಹತ್ತಿರದವರು ನಮ್ಮ ಫಿಲ್ಮ್ ಟೀಮ್ಗೆ. ಸೊ ಪ್ರೀತಿಯ ಕರೆಗೆ ಹೋಗ್ಬಿಟ್ಟು ಆಗಮಿಸುತ್ತಾರೆ. ಅವ್ರಿಗೂ ಪ್ರೀತಿಪೂರ್ವಕ ಸ್ವಾಗತ. ವಾಸು ಸರ್ ದಯವಿಟ್ಟು, ವಿಕ್ಟ್ರಿ ವಾಸು ಅವರು ವೇದಿಕೆಗೆ ಬರಬೇಕು ಸರ್. ಪ್ರೀತಿಯಿಂದ ಶುಭ ಹಾರೈಸಲಿಕ್ಕೆ ಬಂದಿರುವಂತಹ ವಾಸು ಸರ್. ಓ, ಜೋಡಿ ವಾಸು ಅವರು ಬಂದಿದ್ದಾರೆ. ಅಲ್ಲೂ ಜೋಡಿ. ಎಲ್ರಿಗೂ ನಮಸ್ತೆ. ಎಲ್ಲ ಮಾಧ್ಯಮ ಮಿತ್ರರಿಗೆ, ಆಮೇಲೆ ಇಲ್ಲಿ ಬಂದಿರುವಂಥ ಸ್ನೇಹಿತರಿಗೆ. ರಮೇಶ ಸುರೇಶ ನಾವು ಅವಾಗ ಆ್ಯಡ್ ನೋಡ್ತಾ ಇದ್ವಿ, ಏ ರಮೇಶ್, ಏ ಸುರೇಶ್ ಅಂತ. ಅದು ಈಗಲೂ ನೆನಪಿದೆ. ಚಿತ್ರದಲ್ಲೂ ಕೂಡ ಇಬ್ಬರು ಡೈರೆಕ್ಟರು, ಇಬ್ಬರು ಹೀರೋ, ಇಬ್ಬರು ಪ್ರೊಡ್ಯೂಸರು, ಬಟ್ ಹೀರೋಯಿನ್ ಗೊತ್ತಿಲ್ಲ. ಒಬ್ಬರೇ ಸಸ್ಪೆನ್ಸ್ ಅದು. ಓಕೆ ನೋಡಿ, ಒಂದು ಹೊಸ ತಂಡಕ್ಕೆ ಸತ್ಯಪ್ರಕಾಶ್ ಸರ್ ಅಂತ ಹಿರಿಯ ನಟರು ಅವರು ಸಪೋರ್ಟ್ ಮಾಡಿರೋದು ನಿಜವಾಗ್ಲೂ ಖುಷಿ. ಆಮೇಲೆ ಬೆಂಕಿ ಸಾಂಗ್ ಹಾಡಿದಂಥ ಕೃಷ್ಣ ಸರ್, ನಿಜವಾಗ್ಲೂ ಅವ್ರ ವಾಯ್ಸ್ ಒಂದು ರೀತಿ ಬೆಂಕಿಯಾಗೇ ಇದೆ. ಹೊಸ ನಿರ್ಮಾಪಕರು ಆ ಒಂದು ಎನರ್ಜಿ ಕಾಣ್ತಿದ್ದು ಸರ್. ನಿಜವಾಗ್ಲೂ ಎಲ್ಲೂ ಆ ಒಂದು ಶೈನೆಸ್ ಇಲ್ಲದೆ ಹೊಸದಾಗಿ ಮಾಡೋರಿಗೆ ಒಂದು ವಾಬ್ಲಿಂಗ್ ಆಗಲಿ, ಒಂದು ಭಯ ಅನ್ನೋದಿರುತ್ತೆ, ಅದೆಲ್ಲೂ ಇಲ್ಲ. ಮೋಸ್ಟ್ಲಿ ಎಲ್ಲ ಆದ್ಮೇಲೆ ಒಟ್ಟಿಗೆ ಕೊಡೋಣ ಅಂತಿದ್ರು. ಆಮೇಲೆ ನಮಗೆ ಶಂಕರ್ ಸರ್ ಅಷ್ಟೇ. ಆ್ಯಕ್ಚುಲಿ ಶಂಕರ್ ಸರೇ ಇನ್ವೈಟ್ ಮಾಡಿ ಬಂದಿದ್ದು, ನಮ್ಗೆ ಹಳೇ ಸ್ನೇಹಿತರು. ಆಮೇಲೆ ಅವರು ಹಿಡಿಯೋ ಕೈ ಇದೆಯಲ್ಲ, ನಿಜವಾಗ್ಲೂ ಭಾಳ ಕಷ್ಟ. ಅವ್ರ ಕೈ ಶೇಖಂಡ್ ಆದಮೇಲೆ ನಾವು ಬೇರೆಯವ್ರು ಕೊಡೋದಕ್ಕಾಗಲ್ಲ, ಯಾಕಂದರೆ ಅಷ್ಟು ಬಿಗಿ ಹಿಡಿತ. ಯಾಕಂದರೆ ಅವ್ರು ಹೇಳ್ತಾರೆ, ಒಂದು ಗ್ರಿಪ್ಪಲ್ಲೇ ಗೊತ್ತಾಗುತ್ತೆ ಒಂದು ಹ್ಯಾಂಡ್ ಶೇಕ್ ಮಾಡೋದ್ರಲ್ಲಿ ಯಾರು ಅಂತ. ಹಾಗಾಗಿ ಈ ಸಿನಿಮಾನು ಕೂಡ ಅದೇ ಗ್ರಿಪ್ಪಲ್ಲಿ ಇರಲಿ. ಹೊಸ ನಿರ್ದೇಶಕರು, ಹೊಸ ನಾಯಕರಿಗೆ ಒಳ್ಳೇದಾಗಲಿ. ಯಾಕಂದರೆ ನಾನು ಅವಾಗೆಲ್ಲ ಸಿನಿಮಾ ಮಾಡ್ಕೊಂಡು ಬಂದಾಗ, ಡೈರೆಕ್ಷನ್ ಮಾಡ್ಕೊಂಡು ಬಂದಾಗ ಆಲ್ಮೋಸ್ಟ್ ಎಲ್ಲ ಹೊಸಬ್ರನ್ನೇ
ಪರಿಚಯ ಮಾಡಿಸಿದ್ದು. ನಾನು ಇಂಡಸ್ಟ್ರಿಗೆ ಒಬ್ಬ ಹೊಸಬ ಎಡಿಟ್ರಾಗೇ ಪರಿಚಯ ಮಾಡಿದ್ದು ಪಿ ಎನ್ ಸತ್ಯ ಅವರು, ನಮ್ಮ ಗುರುಗಳು. ಆಮೇಲೆ ಎಮ್ ಜಿ ರಾಮಮೂರ್ತಿ ಅವರು ನಾನು ಹೊಸಬನಾಗಿ ಪರಿಚಯ ಮಾಡಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಈ ಸ್ಟೇಜಲ್ಲಿ ಇರೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಪ್ರತಿ ಒಬ್ಬ ಸ್ಟಾರ್ ಯಾರೇ ಆಗಲಿ ಅವ್ರಿಗೆ ಇಂಟ್ರೊಡ್ಯೂಸ್ ಆಗೇ ಬಂದಿರ್ತಾರೆ. ಹಾಗಾಗಿ ನೀವು ಆ ಒಂದು ಸ್ಟಾರ್ ಅನ್ನೋ ಥರ ನೀವು ಒಂದು ತಲೆಗೆ ಹತ್ಕೊಳ್ತೆ ಒಂದು ಚಿಕ್ಕ ಇದಷ್ಟೇ, ಏನಂತಾರೆ, ಒಂದು ಮಾತುಗಳು ಹೇಳ್ಬೋದು. ಕಲೆ ಯಾವತ್ತು ಕಲಾ ಸರಸ್ವತಿ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ. ಅದು ನಾವು ನಿಷ್ಠೆಯಿಂದ ನಾವು ಅದನ್ನು ಅನುಸರಿಸ್ಕೊಂಡು ಹೋದರೆ ಅದು ನಮ್ಮನ್ನ ಯಾವತ್ತೂ ಶಾಶ್ವತಗೆ ಜೊತೆಲೇ ಒಂಥರ ಆ ರೀತಿ ಮಾಡಿ ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ, ನಿರ್ದೇಶಕರಿಗೆ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ, ಪ್ರೊಡ್ಯೂಸರ್ಗೂ ಕೂಡ ಡಬಲ್ ದುಡ್ಡು ಬರಲಿ ಸಿನಿಮಾ ಆದಮೇಲೆ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಹಾಗೆ ವಿಜಯ್ ಸರ್. ಆಮೇಲೆ ಇನ್ನೊಂದು ನೋಡಿ ಎಂಥ ಕೋಇನ್ಸಿಡೆಂಟು ಅಂದರೆ ನಮ್ಮ ಟೋಟಲ್ ರಾಕಿ ಟೀಮೇ ಬಂದ್ಬಿಟ್ಟಿದೆ ಇಲ್ಲಿ ಅಲ್ವಾ? ನಾನು ಸಂತೋಷ್ ಮತ್ತೆ ವಿಜಯ್ ಚಂದ್ರ. ಸೋ ಸ್ವೀಟ್. ಒಂದು ನಿಮ್ಮ ಬಗ್ಗೆ ಒಂದು ದೊಡ್ಡ ಹೆಮ್ಮೆ ಇದೆ. ಫುಲ್ ಫ್ಲೆಶ್ ಹೀರೋ ಆಗಿ ಆ್ಯಕ್ಟ್ ಮಾಡಿದ ನಮ್ಮ ಯಶ್ ಅವರು ನಿಮ್ಮ ರಾಕಿ ಸಿನಿಮಾನಲ್ಲಿ ನೋಡಿ ರಾಕಿ ಬಾಯ್ ಅಂತಾನೆ ಈಗ ಫೇಮಸ್ಸು. ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ದಟ್ ನಾಗೇಂದ್ರ ಸರ್, ಅವರ ನಿರ್ದೇಶನದಲ್ಲಿ ಮೂಡ್ ಬಂದಂಥ ಸಿನಿಮಾ ಅದು. ಸೊ ವಿಜಯ್ ಸರ್. ಎಲ್ಲರಿಗೂ ನಮಸ್ಕಾರ. ಶಾರ್ಟಾಗಿ ಹೇಳ್ತೀನಿ, ರಮೇಶ್ ಸುರೇಶ್ ತುಂಬ ಎಂಟರ್ಟೈನ್ಮೆಂಟ್ ಆಗಿ ಟೀಸರಲ್ಲಿ ಟ್ರೈಲರಲ್ಲೇ ತುಂಬ ಮಜಾ ಇತ್ತು. ಸಿನಿಮಾದಲ್ಲೂ ಅದೇ ಮಜಾ ಇರುತ್ತೆ ಅಂತ ತುಂಬ ನಂಬಿದ್ದೀನಿ. ಅದರಲ್ಲೂ ನಮ್ಮ ನಿರ್ಮಾಪಕರು ಶಂಕರ್ ಸರ್ ಸಿನಿಮಾ ಬಗ್ಗೆ ತುಂಬಾ ಹೇಳಿದ್ದಾರೆ ನನಗೆ. ಇದರಲ್ಲಿರೋ ಏನೇನು ಒಳ್ಳೊಳ್ಳೆ ಮೂಮೆಂಟ್ಸ್ ಇದೆ, ಗ್ರೇಟ್ ಮೂಮೆಂಟ್ಸ್ ಇದೆ, ಎಲ್ಲನೂ ಅದರ ಬಗ್ಗೆ ಹೇಳ್ತಿರ್ತಾರೆ. ಸರ್ ಆಲ್ ದಿ ಬೆಸ್ಟ್. ಕೃಷ್ಣ ಸರ್ ನಿಮಗೂ ಆಲ್ ದಿ ಬೆಸ್ಟ್. ಹೊಸಬ್ರು ಎಲ್ಲ ಡಬಲ್ ಅಂತ ಹೇಳ್ತಿದ್ದಾರೆ. ಮೋಸ್ಟ್ಲಿ ಇನ್ವೆಸ್ಟ್ಮೆಂಟು ಡಬಲ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಒಳ್ಳೇದಾಗಲಿ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಡಬಲ್ ಧಮಾಕ ಆಗಲಿ ಅಲ್ವಾ? ನಮ್ಮ ಸ್ನೇಹಿತರು ಡೈರೆಕ್ಟರು ರಘು ಸರ್, ನಿಮಗೂ ಒಳ್ಳೇದಾಗಲಿ. ಅದ್ಯಾಕೆ ರಘು ಅವರೊಬ್ಬರಿಗೆ ಹೇಳಿದ್ರಿ? ಇಬ್ರು ಡೈರೆಕ್ಟರ್ಸ್ ಅಲ್ಲ? ನಾಗರಾಜ್ ಸರ್ ಅವ್ರು ಆಲ್ರೆಡಿ ಡೈರೆಕ್ಟ್ ಮಾಡಿದ್ದಾರೆ, ಒಂದು ಎಲ್ಲರೂ ಡೆಬ್ಯೂ ಅಂತ ಇದ್ದಾರೆ. ಕಳ್ಳ ನಂಗೊತ್ತು. ಎಸ್ ಸರ್. ಆರ್ಯನ್ ಸಂತೋಷ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಆತ್ಮೀಯ ಗೆಳೆಯ ಕೃಷ್ಣ ಅವರಿಗೆ ತುಂಬ ಪೂರ್ವಕ ಅಭಿನಂದನೆಗಳು ಹೇಳ್ತಾ ಇದ್ದೀನಿ. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಇಂಡಸ್ಟ್ರಿಯಲ್ಲಿ ಒಂದು ಕಾಳಜಿ, ಹೊಸಬರಿಗೆ ಅವಕಾಶ ಕೊಡಬೇಕು, ವೇದಿಕೆ ಕೊಡಬೇಕು ಅನ್ನೋ ಹುಮ್ಮಸ್ಸು. ಈಗ ಇತ್ತೀಚೆಗೆ ಸ್ಟುಡಿಯೋ ಬೇರೆ ಓಪನ್ ಮಾಡಿದ್ದಾರೆ. ಐ ಶುಡ್ ರಿಯಲಿ ಅಪ್ರಿಷಿಯೇಟ್ ದಟ್. ರೌಂಡ್ ಆಫ್ ಅಪ್ಲಾಸ್ ಟು ಮಿಸ್ಟರ್ ಕೃಷ್ಣ. ಶಂಕರ್ ಅವರು being in the Department of Police, being in the Department of in a different aspects of life, ಸಿನಿಮಾ ರಂಗಕ್ಕೆ ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ಅವರು ಜೊತೆಗೆ ಕೈ ಜೋಡಿಸಿ ಮಾಡಿದಂಥ ತುಂಬ ದೊಡ್ಡ ವಿಷಯ. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಹಿಮ್ ಪ್ಲೀಸ್. ನಾನೆಲ್ಲೋ ಒಂದು ಕಡೆ ಖುಷಿಯಾಗಿರೋ ವಿಷಯ ಅಂದರೆ ರಾಕಿ ಬಾಯ್ನ ಸೃಷ್ಟಿ ಮಾಡುವಂಥ ನಮ್ಮ ಫೇವ್ರೆಟ್ ಡೈರೆಕ್ಟರ್ ಇದ್ದಾರೆ, ಹಾಗೆ ವಿಜಯ್ ಅವರಿದ್ದಾರೆ. ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಶುರು ಮಾಡಿದಾಗ ಹೀಗೆ ಒಂದು ವೇದಿಕೆ ನಮಗೂ ಸಿಕ್ಕಿತ್ತು, ನಾಯಕನಾಗಿ 100 ಜನ್ಮಕ್ಕೂ ಅನ್ನೋ ಸಿನಿಮಾ. ಎಲ್ಲರೂ ಒಬ್ಬ ನಾಯಕನಾಗಿ ಸ್ಟೇಜ್ ಮೇಲೆ ಬಂದಾಗ ಆಂಗ್ಸೈಟಿ, ಕುತೂಹಲ, ನಮ್ಮ ಸಿನಿಮಾ ನೋಡಬೇಕು, ನಮಗೊಂದು ಅವಕಾಶ ಕೊಡಬೇಕು ಏನೋ ಹೇಳೋ ಮಾತುಗಳು ಎಲ್ಲೋ ನಾನು ಕೂತಾಗ ಮತ್ತೆ ಏನೋ ಐ ಫೆಲ್ಟ್ ಇಟ್ ಏನೋ. ಹಾಗಾಗಿ ಆ ಒಂದು ಫೀಲಿಂಗ್ ಎಷ್ಟು ಪ್ರೆಷಸ್, ಆಮೇಲೆ ಎಷ್ಟು ನಮಗೆ ತುಂಬ ಅದೊಂದು ಏನೋ ಒಂದು ಪ್ರೈವಸಿ ಫ್ಯಾಕ್ಟರ್ ಅಂತ ತುಂಬ ಚೆನ್ನಾಗಿ ಗೊತ್ತು. ಹಾಗಾಗಿ ಈಗ ಮಾಡಿರುವಂಥ ಪ್ರತಿಯೊಬ್ಬರು ಎಲ್ಲರೂ ಹೊಸದಾಗಿ ಮಾಡಿರುವಂಥ ಜೂನಿಯರ್ ಆರ್ಟಿಸ್ಟ್ ಇರ್ಬೋದು, ಸಪೋರ್ಟಿಂಗ್ ಆರ್ಟಿಸ್ಟ್ ಇರ್ಬೋದು, ಹೀರೋ, ಡೈರೆಕ್ಟರ್, ಕ್ಯಾಮ್ರಾಮ್ಯಾನ್, ಪ್ರೊಡಕ್ಷನ್, ಎವ್ರಿಬಡಿ ಎಲ್ಸ್. ಆ ಎನರ್ಜಿ ಯಾರು ಏನೇ ಹೇಳಿದ್ರು ಅದು ನಿಮಗೆ ಗೊತ್ತು, ಆ ಕಷ್ಟ, ಆ ಪೇಯ್ನ್, ಏನೋ ಅದು ಯಾರು ಹೇಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಅದು ಇದನ್ನೆಲ್ಲ ದಾಟಿ ಒಂದು ಶುಕ್ರವಾರ ನಮಗೆ ಬರುತ್ತೆ. ಆ ಶುಕ್ರವಾರ ಬರ್ತಿದೆ. ಆ ಶುಕ್ರವಾರ ಬರುವಂಥ ಸರಸ್ವತಿ ಮಹಾಲಕ್ಷ್ಮಿ ಗಣೇಶನ ಜೊತೆ ಇರಲಿ ಅಂತ ಹೇಳುತ್ತಾ ಇಡೀ ತಂಡಕ್ಕೆ, RK ಟಾಕೀಸ್ ಆ್ಯಂಡ್ ಡೈರೆಕ್ಟರ್ ಆ್ಯಂಡ್ ಹೀರೋಯಿನ್ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ಜೋರ ಚಪ್ಪಾಳೆ 3 ಬಾರಿ ಬರಲಿ ಇವರಿಗೆ. ಮತ್ತೊಮ್ಮೆ ಥ್ಯಾಂಕ್ ಯು, ಲೋಟ್ಸ್ ಆಫ್ ಲವ್. ಆರ್ಯನ್ ಸಂತೋಷ್ ಅವ್ರ ಮಾತುಗಳನ್ನು ಕೇಳಿ ಅವ್ರ ಎನರ್ಜಿ ನೋಡಿ ಸಿಕ್ಕಾಪಟ್ಟೆ ಸಂತೋಷ ಆಯಿತು. ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್ ಅಸ್ ಅಂತ ಹೇಳ್ತೇನೆ. ವಿಕ್ಟ್ರಿ ವಾಸು ಅವರು ನಮ್ಮ ಸಿನಿಮಾಗೆ ವಿಕ್ಟ್ರಿ ಸಿಗಲಿ ಅಂತ ಹಾರೈಸಬೇಕು ನಿಮ್ಮ ಶಿವ ನುಡಿಯೊಂದಿಗೆ. ಈ ಸುಂದರ ಟೀಸರ್ ಸಮಾರಂಭಕ್ಕೆ ಆಗಮಿಸ್ತಕ್ಕಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಒಂದು ಪ್ರತಿಷ್ಠಿತ ಹ್ಯಾಡ್ ರಮೇಶ ಸುರೇಶ, ಆಲ್ಮೋಸ್ಟ್ ಆಲ್ ಎಲ್ಲರೂ ಗೊತ್ತಿರೋಂತಕ್ಕಂಥ ಒಂದು ಹ್ಯಾಡ್ ಇದು. ಸೊ ಅದನ್ನ ಇಟ್ಕೊಂಡು ಆ 2 ಕ್ಯಾರೆಕ್ಟರ್ ಇಟ್ಕೊಂಡು ಒಂದು ಒಳ್ಳೆ ಅದ್ಭುತವಾದ ಕಥೆ ಮಾಡಿ
ಸೊ ಒಂದು ಚಿತ್ರ ಮಾಡಬೇಕು ಅಂತ ಹೊರಟಕ್ಕಂಥ ನಮ್ಮ ಸಪೋರ್ಟ್ ಮಾಡಿದ ನಿರ್ಮಾಪಕರಿಗೆ ನಾನು ಮೊದಲನೇ ಕೃತಜ್ಞತೆ ಸಲ್ಲಿಸ್ತೀನಿ. ನಿಜಕ್ಕೂ ಖುಷಿ ಆಗುತ್ತೆ, ಇಂಥ ಹೊಸ ತಂಡಗಳನ್ನ ಸಪೋರ್ಟ್ ಮಾಡ್ತೀರಾ ಸರ್, ಥ್ಯಾಂಕ್ ಯು. ಹೀಗೆ ನಿಮ್ಮ RK ಪ್ರೊಡಕ್ಷನಿಂದ ಇದೇ ಥರ ಹೊಸ ಹೊಸ ಕಲಾವಿದರು, ಹೊಸ ಹೊಸ ನಿರ್ದೇಶಕರನ್ನ ಬೆಳಕಿಗೆ ತನ್ನಿ ಅಂತ ಈ ಮೂಲಕ ತಮ್ಮನ್ನು ಕೇಳ್ಕೊಳ್ತೀನಿ. ಖುಷಿ ಆಯಿತು ಚಿತ್ರ ನೋಡ್ತಿರ್ಬೇಕಾದ್ರೆ ಪ್ರತಿಯೊಂದು ಹ್ಯೂಮರು, ಹಾರರು, ಥ್ರಿಲ್ಲರು, ಗ್ಲಾಮರು ಎಲ್ಲವೂ ಮಿಶ್ರಣವಾಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು. ಒನ್ಸ್ ಅಗೇನ್ ನಮ್ಮ ನಿರ್ಮಾಪಕರು ಒಂದು ಹಾಡು ಬೇರೆ ಆಡಿದ್ದಾರೆ, ಖುಷಿ ಆಯ್ತು. ಎಲ್ಲೂ ಎಸ್ಟೇಷನ್ ನೋಡಲೇ ಇಲ್ಲ, ಒಂದು ಜೋಶಲ್ಲಿ ಆಡಿದೆ ಸರ್, ಥ್ಯಾಂಕ್ ಯು. ಇನ್ನೂ ಹೆಚ್ಚೆಚ್ಚು ಸಾಂಗ್ಗಳನ್ನೆಲ್ಲ ಆಡಿ ಸಿನಿಮಾಲಿ ಆ್ಯಕ್ಟ್ ಮಾಡಿ ಖಂಡಿತ ಈ ಚಿತ್ರಕ್ಕೆ ಒಳ್ಳೆಯದಾಗಲಿ. ಆ್ಯಂಡ್ ಎಲ್ಲ ಹೊಸ ತಂಡ, ಇಬ್ಬರು ನಿರ್ಮಾಪಕರು, ಇಬ್ಬರು ನಿರ್ದೇಶಕರು, ಇಬ್ಬರು ನಾಯಕ ನಟರು, ಥ್ಯಾಂಕ್ ಯು, ಅವ್ರು ಒಳ್ಳೇದಾಗಲಿ. ಎಷ್ಟೋ ವರ್ಷ ಆದ ನಾನು ಸತ್ಯಪ್ರಕಾಶ್ ಅವ್ರು ನೋಡಿದ್ದೀನಿ. ನನ್ನ ಚಿತ್ರ ಸೆಂಟ್ರಲ್ ಜೈಲ್ ಚಿತ್ರದಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿಸಿದೆ. ತದನಂತರ ಪೊಲೀಸ್ ಸ್ಟೋರಿ ಪಾರ್ಟ್ 3 ಅನ್ನೋ ಚಿತ್ರದಲ್ಲಿ ನನ್ನ ಜೊತೆ ಆ್ಯಕ್ಟ್ ಮಾಡಿದ್ರು. ಅದಾದಮೇಲೆ ಎಷ್ಟೋ ವರ್ಷ ಆದ್ಮೇಲೆ ನೋಡ್ತಾ ಇದ್ದೀನಿ, ಥ್ಯಾಂಕ್ ಯು. ಮತ್ತು ನೀವು ನಮ್ಮ ಕನ್ನಡ ಚಿತ್ರ ಆ್ಯಕ್ಟ್ ಮಾಡೋದಕ್ಕೆ ಇದೇ ರೀತಿ ಹೆಚ್ಚೆಚ್ಚು ಚಿತ್ರಗಳನ್ನ ಆ್ಯಕ್ಟ್ ಮಾಡಿ ಸರ್, ಥ್ಯಾಂಕ್ ಯು. ಒನ್ಸ್ ಅಗೇನ್ ನಿರ್ಮಾಪಕರು ಒಳ್ಳೇದಾಗಲಿ, ಹಾಕಿ ದುಡ್ಡು ಚೆನ್ನಾಗಿ ಬರಲಿ, ಮತ್ತು ಈ ಸಂಸ್ಥೆಯಿಂದ ಒಳ್ಳೊಳ್ಳೆ ಚಿತ್ರಗಳು ನಮ್ಮ ಕನ್ನಡ ಚಿತ್ರರಂಗ ಬರಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ನಾನು ಯಾಕೆ ಮುಗಿಸ್ತೀನಿ. ಜೈ ಹಿಂದ್. ಥ್ಯಾಂಕ್ ಯು. ಅವರಿವರೇನದೇ ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸಿದಂತಹ ಎಲ್ರಿಗೂ ಕೂಡ ವಿಶೇಷವಾದ ಧನ್ಯವಾದಗಳು. ಇಲ್ಲಿಗೆ ನಮ್ಮ ಪತ್ರಿಕಾಗೋಷ್ಠಿ ಕಾರ್ಯಕ್ರಮ ಮುಕ್ತಾಯವಾಗ್ತದೆ.